ಎಲ್ರಿಗೂ ನಮಸ್ಕಾರ. ಇವತ್ತುನು ಮುಖ್ಯವಾದ ವಿಷಯ ಏನಂದ್ರೆ, ಮೊನ್ನೆ ಡಾಕ್ಟರ್ ರಮೇಶ್ ಪಾಟೀಲ್ ಸರ್ ಸಿಕ್ಕಿದ್ರು ನನಗೆ, ಭೇಟಿಯಾದೆ. ಅವ್ರೇನ್ ಹೇಳಿದ್ರಂದ್ರೆ, ನಾವು ಡಿಸ್ಟ್ರಿಬ್ಯೂಟರ್‌ಗಳ ಪ್ರಾಡಕ್ಟ್ಸ್ ಸೇಲ್ಸ್ ಬಳಸಬೇಕಾದ್ರೆ, ಅವರು ನಮ್ ಧನ್ವಂತರಿನಲ್ಲಿ ₹750 ಪ್ರಾಡಕ್ಟು ಮತ್ತೆ ಅದಕ್ಕಿಂತ ಕಡಿಮೆ ರೇಟ್ ಇರೋ ಪ್ರಾಡಕ್ಟ್‌ಗಳು ಇರ್ತಾವಲ್ಲ, ಅದನ್ನ ಪ್ರಮೋಟ್ ಮಾಡ್ಬೇಕು. ಅದರಿಂದ ಈಗ ದೊಡ್ಡ ಪ್ರಾಡಕ್ಟ್ ನಾವು ಮಾರ್ಬೇಕಾದ್ರೆ ಏನಾಗುತ್ತೆ, ಜನಗಳು ಕಸ್ಟಮರ್ ಏನಂತಾರೆ, ಅವ್ರು ಯೋಚನೆ ಮಾಡ್ತಾರೆ ತಗೊಳ್ಳ ಬೇಡ ಅಂತನ. ಅದರಿಂದ ಡಾಕ್ಟರ್ ರಮೇಶ್ ಪಾಟೀಲ್ ಸರ್ ಮೊನ್ನೆ ಸಿ.ಎಂ.ಡಿ ಸರ್ ಏನ್ ಹೇಳ್ತಾರೆ ಅಂದ್ರೆ, ಶ್ರೀಪಾದ್ ನಾವೇನ್ ಮಾಡ್ಬೇಕಂದ್ರೆ ಈ 750 ಪ್ರಾಡಕ್ಟ್ ₹750 ಪ್ರಾಡಕ್ಟು ಪ್ಲಸ್ ಅದಕ್ಕಿಂತ ಕೆಳಗಡೆ ರೇಟ್ ಚಿಕ್ಕ ರೇಟ್ ಇರುವ ಪ್ರಾಡಕ್ಟ್‌ಗಳು ನಾವು ಪ್ರಮೋಟ್ ಮಾಡಬೇಕು. ಪ್ರಮೋಟ್ ಮಾಡೋದ್ರಿಂದ ಆ ಜನಗಳಲ್ಲಿ ಏನಾಗುತ್ತೆ, ಈ ಸೇ ಈ ಮಾರಾಟ ಅಂದ್ರೆ ಸೇಲ್ಸ್ ಬೆಳೆಯುತ್ತೆ. ಸೇಲ್ಸ್ ಬೆಳೆದ್ರೆ ರಾಯಲ್ಟಿ ಇನ್ಕಮ್‌ಗೆ ಸಹಾಯ ಆಗೋದಂತ ಹೇಳಿದ್ರು. ಸೊ ಇವತ್ತಿನ ಟಾಪಿಕ್ ಏನ್ ಗೊತ್ತಾ? ಇವತ್ತಿನ ಟಾಪಿಕ್ ಬಂದು ಧನ್ವಂತರಿ ಅವರ ಧಮಾಕೆದಾರ್ ಪ್ರಾಡಕ್ಟ್‌ಗಳು ಅಲ್ವಾ? ಅಂದ್ರೆ ಧನ್ವಂತರಿ ಅವರ ಧಮಾಕೆದಾರ್ ಪ್ರಾಡಕ್ಟ್‌ಗಳು. ಈ ಪ್ರಾಡಕ್ಟ್‌ಗಳು ಯಾವುದು ನೋಡಿದಾಗ ₹700 ₹750 ಪ್ರಾಡಕ್ಟು ಮತ್ತೆ ಅದಕ್ಕಿಂತ ಕಡಿಮೆ ರೇಟ್ ನಲ್ಲಿ ಇರುವ ಪ್ರಾಡಕ್ಟ್‌ಗಳು. ಸೊ ಯಾವ್ಯಾವ ಪ್ರಾಡಕ್ಟ್ ನಲ್ಲಿ ಇದೆ ನಮ್ಮ ಹತ್ರ 750 ಅದಕ್ಕಿಂತ ಕಡಿಮೆ ನ್ಯೂಟ್ರಾಬ್ಸ್‌ಗಳು, ಕೆಲವು ನ್ಯೂಟ್ರಾಬ್ಸ್ ಪ್ರಾಡಕ್ಟ್‌ಗಳು ಇದೆ. ಕೆಲವು ಪೋಷಕಾಹಾರ ಪ್ರಾಡಕ್ಟ್ಸ್ ಇದೆ. ಪ್ರೋಟೀನ್ ರಿಚ್, ಕ್ಯಾಲರಿ ರಿಚ್, ಒಮೆಗಾ ರಿಚ್, ಸ್ಪಿರುಲಿನಾ ಅಂತಾದ ಏನಂತಾರೆ ಈ ವೆಲ್ನೆಸ್ ನ್ಯೂಟ್ರಿಷನ್ ಇದೆ ಆ ಪೋಷಕಾಹಾರಗಳು. ಆಮೇಲೆ ಆಯುರ್ವೇದಿಕ್ ಮೆಡಿಸಿನ್ಸ್ ಇದೆ. ಆಮೇಲೆ ಮನೆಯಲ್ಲಿ ಉಪಯೋಗ ಮಾಡುವ ಪ್ರಾಡಕ್ಟ್ಸ್‌ಗಳು, ಹೋಮ್ ಕೇರ್ ಪ್ರಾಡಕ್ಟ್ಸ್ ಇದೆ. ಆಮೇಲೆ ನಮ್ಮ ತ್ವಚೆಯ ಆರೋಗ್ಯಕ್ಕೆ ಅಂದ್ರೆ ಬ್ಯೂಟಿ ಅಂಡ್ ಕಾಸ್ಮೆಟಿಕ್ ಅಂದ್ರೆ ನಮ್ಮ ತ್ವಚೆ ಏನಂತಾರೆ ಅದನ್ನ, ಓಕೆ, ತ್ವಚೆಯ ಆರೋಗ್ಯಕ್ಕೆ ಕಾಸ್ಮೆಟಿಕ್ ಬ್ಯೂಟಿ ಪ್ರಾಡಕ್ಟ್ಸ್‌ಗಳು ಇದಾವೆ. ಸೊ ಇವೆಲ್ಲ ಈ ₹750 ಮತ್ತೆ ಅದಕ್ಕಿಂತ ಕಡಿಮೆ ಇರುವ ರೇಟ್‌ಗಳು ಯಾವ ಪ್ರಾಡಕ್ಟ್ಸ್ ಇದೆ ಅಂತ ನಾವು ಇಲ್ಲಿ ನೋಡೋಣ ಫ್ರೆಂಡ್ಸ್. ಸೊ ಎಲ್ರಿಗೂ ಈ 16 ವರ್ಷಗಳ ನಮ್ಮ ಗ್ರ್ಯಾಂಡ್ ಸಕ್ಸಸ್ ನಾವು ಏನ್ ಮಾಡ್ತಾ ಇದ್ದೀವಿ, 16 ವರ್ಷಗಳ ಗ್ರ್ಯಾಂಡ್ ಸಕ್ಸಸ್ ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಎಲ್ರು ಲೀಡರ್ಸ್‌ಗೆ ನಮಸ್ಕಾರ, ಸ್ವಾಗತ. ನಿಮ್ಮ ಪ್ರೀತಿ ಮತ್ತೆ ನಿಮ್ಮ ವಿಶ್ವಾಸಕ್ಕೆ ಧನ್ಯವಾದಗಳು. ನಿಮ್ ಸಪೋರ್ಟ್‌ಗೆ ಧನ್ಯವಾದಗಳು. ನಿಮ್ಗೆಲ್ರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಮೊದಲನೇ ಪ್ರಾಡಕ್ಟ್ ಯಾವುದು ಅಂತ ನೋಡಿದಾಗ, ಓಕೆ, ಮೊದಲನೇ ಪ್ರಾಡಕ್ಟ್ ಯಾವುದು ಅಂತ ನೋಡಿದಾಗ ಫ್ರೆಂಡ್ಸ್ ಯಾವ್ದಿದೆ, ನಮ್ಮ ಚಿಕ್ಕ ಮಕ್ಕಳು ನಮ್ಮ ಮನೆಯಲ್ಲಿ ನಮ್ಮ ನೆಂಟರು ಬರ್ತಾರಲ್ಲ ಮನೆಗೆ, ಆಗ ಅವ್ರಿಗೆ ನಾವು ಏನ್ ಕೊಡ್ಬೋದು, ಇಮ್ಯುರಿಚ್ ಕಿಡ್ಸ್ ಅಂತ ಕೊಡ್ಬೋದು. ಸೊ ಇಮ್ಯುರಿಚ್ ಕಿಡ್ಸ್ ಚಿಕ್ಕ ಕಲರ್ ಬೇರೆ ಬೇರೆ ಕಲರ್ ನಲ್ಲಿ ಚಿಕ್ಕ ಗುಳಿಗೆ ಇರ್ತವೆ, ಚಾಕ್ಲೇಟ್ ಗುಳಿಗೆಗಳು ಇರ್ತಾರೆ. ಅಂದ್ರೆ ಆ ಚಿಕ್ಕ ಚಾಕ್ಲೇಟ್ ಗುಳಿಗೆಗಳಲ್ಲಿ ಏನ್ ಮಹತ್ವವಾಗಿ ಏನಿದೆ ಅಂದ್ರೆ, 16 ವರ್ಷದಿಂದ ನಾವು 16 ವರ್ಷದಿಂದ ಈ ಹಸುವಿನಗಿಂತಲೂ ನಾವು ಮಾರ್ತಾ ಇದೀವಲ್ವಾ, ಅದೇ ಹಸುವಿನಗಿಂತಲೂ ನಾವು ಇಮ್ಯುರಿಚ್ ಕಿಡ್ಸ್ ರೂಪದಲ್ಲಿ ನಾವು ತಯಾರು ಮಾಡಿದ್ದೀವಿ. ಅದರಿಂದ ಇಮ್ಯುರಿಚ್ ಕಿಡ್ಸ್ ಚಿಕ್ಕ ಮಕ್ಕಳದಲ್ಲಿ ₹540 ಈ ಪ್ರಾಡಕ್ಟ್ಸ್ ನ, ಈ ಇಮ್ಯುರಿಚ್ ಕಿಡ್ಸ್ ನಾವು ಈ ಚಿಕ್ಕ ಮಕ್ಕಳದಲ್ಲಿ ನಾವು ಎಷ್ಟು ಇದೆ ಒಂದು ಗುಳಿಗೆದಲ್ಲಿ, ಚಾಕ್ಲೇಟ್ ಇಮ್ಯುರಿಚ್ ಕಿಡ್ಸ್ ಅನ್ನೋ ಒಂದು ಚಾಕ್ಲೇಟ್ ಗುಳಿಗೆದಲ್ಲಿ ಎಷ್ಟು ಹಸುವಿನ ಗಿಂದಲ್ ಇದೆ, 200 ಮಿಲಿಗ್ರಾಮ್ ಇದೆ ಫ್ರೆಂಡ್ಸ್. 200 ಮಿಲಿಗ್ರಾಮ್ ಗೊತ್ತಾ ನಿಮ್ಗೆ? ಒಂದು ಕ್ಯಾಪ್ಸೂಲ್ ಇಮ್ಯುರಿಚ್ ನಲ್ಲಿ ಎಷ್ಟಿದೆ, ಇಮ್ಯುರಿಚ್ ಹಸುವಿನ ಗಿಂದಾಲು 300 ಮಿಲಿಗ್ರಾಮ್ ಇದೆ. ಸೊ ಇದರಲ್ಲಿ ಈ ಇಮ್ಯುರಿಚ್ ಕಿಡ್ಸ್ ನಲ್ಲಿ 200 ಮಿಲಿಗ್ರಾಮ್ ಒಂದು ಗುಳಿಗೆದಲ್ಲಿ, ಚಾಕ್ಲೇಟ್ ಗುಳಿಗೆದಲ್ಲಿ ಹಸುವಿನಿಗಿಂದಲಿದೆ. ಸೊ ಇದೇ ಹಸುವಿನಿಗಿಂದಲು ಇಮ್ಯುರಿಚ್ ಕಿಡ್ಸ್ ಮಾಧ್ಯಮವಾಗಿ ಚಿಕ್ಕ ಮಕ್ಕಳ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಆಮೇಲೆ ಚಿಕ್ಕ ಮಕ್ಕಳ ಜೀರ್ಣ ಆರೋಗ್ಯದಲ್ಲಿ ಸಹಾಯ ಮಾಡುತ್ತೆ. ಚಿಕ್ಕ ಮಕ್ಕಳ ಸ್ನಾಯುಗಳು, ಮೂಳೆಗಳು ಅಲ್ವಾ, ಅದರಲ್ಲಿ ಅದು ಬಲವಾಗಿರ್ಬೇಕಾದ್ರೆ ಸಹಾಯ ಮಾಡುತ್ತೆ. ಆಮೇಲೆ ಈ ಚಿಕ್ಕ ಮಕ್ಕಳ ಜೀರ್ಣ ಆರೋಗ್ಯ, ಕರಳು ಆರೋಗ್ಯ, ಚಿಕ್ಕ ಮಕ್ಕಳ ಏನಂತಾರೆ ತ್ವಚೆ ಆರೋಗ್ಯ, ಕೂದಲಿನ ಆರೋಗ್ಯ, ಚಿಕ್ಕ ಮಕ್ಕಳದಲ್ಲಿ ಒಂದು ಟೈರ್ಡ್ನೆಸ್ ಇರುತ್ತಲ್ಲ, ಆಮೇಲೆ ವೀಕ್ನೆಸ್ ಇರತ್ತ, ಟೈರ್ಡ್ನೆಸ್ ದೂರ ಮಾಡ್ಬೇಕಾದ್ರೆ ಇಮ್ಯುರಿಚ್ ಕಿಡ್ಸ್ ನಾವು ಕೊಡಿಸ್ಲೇಬೇಕು. ಆಮೇಲೆ ಚಿಕ್ಕ ಮಕ್ಕಳ ಹೃದಯದ ಆರೋಗ್ಯದಲ್ಲಿ ನಾವು 100% ಇಮ್ಯುರಿಚ್ ಕಿಡ್ಸ್ ನ ಕೊಡಬೇಕು ಫ್ರೆಂಡ್ಸ್. ಸೊ ಚಿಕ್ಕ ಮಕ್ಕಳಿಗಾಗಿ ಹಸುವಿನಗಿಂತಲೂ ಇರುವ ಏಕೈಕ ಪ್ರಾಡಕ್ಟ್ ಇದು. ಬರೇ ಹಸುವಿನಗಿಂತಲೂ ಇರುವ, ಅಂದ್ರೆ ಹಸುವಿನಗಿಂತಲೂ ಹಾಲಿನ ಪೌಡರು ಮತ್ತೆ ಕೋಕೋ ಪೌಡರ್, ಈ 3 ವಿಷಯಗಳು ಇರುವ ಏಕೈಕ, ಅಂದ್ರೆ ಭಾರತದಲ್ಲಿ ಈ ಚಾಕ್ಲೇಟ್ ಗುಳಿಗೆಯಲ್ಲಿ ಹಸುವಿನಗಿಂತಲೂ ಕೊಡಿಸುವ ಒಂದೇ ಒಂದು ಪ್ರಾಡಕ್ಟ್ ಸ್ಮೃತಿ ರಿಚ್ ಕಿಡ್ಸ್. ಚಿಕ್ಕ ಮಕ್ಕಳದಲ್ಲಿ ಹಲವಾರು ಲಾಭ
ಕೊಡುತ್ತೆ, ಯಾವ ಸೈಡ್ ಎಫೆಕ್ಟ್ ಇಲ್ಲ. ಅಂದ್ರೆ ಸಾಧಾರಣವಾಗಿ ನಾವು ಚಾಕ್ಲೇಟ್ ತಿಂದ್ರೆ ಏನಾಗುತ್ತೆ, ಎಷ್ಟು ಓಕೆ. ಸೊ ಚಿಕ್ಕ ಮಕ್ಕಳಿಗೆ ಒಂದು ಚಾಕ್ಲೇಟ್ ಗುಳಿಗೆ, ಚಿಕ್ಕ ಮಕ್ಕಳಿಗಾಗಿ ಒಂದು ಚಾಕ್ಲೇಟ್ ಗುಳಿಗೆ ಪ್ಲಸ್ ಅದರಲ್ಲಿ ಹಸುವಿನಿಂದ ಹಾಲು ಇರುವ ಒಂದೇ ಏಕೈಕ ಗುಳಿಗೆ ಇಮೆರಿಚ್ ಕಿಡ್ಸ್ ಒಂದು ಬೆಸ್ಟ್ ಪ್ರಾಡಕ್ಟ್ ಫ್ರೆಂಡ್ಸ್. ಆಮೇಲೆ ಗ್ರೋ ಟೋಟಲ್ ಪೌಡರ್. ಓಕೆ, ಗ್ರೋ ಟೋಟಲ್ ಪೌಡರ್ ನಲ್ಲಿ ಹಸುವಿನಿಂದ ಹಾಲು, ಅಶ್ವಗಂಧ, ಶಂಖಪುಷ್ಪಿ, ಆಮೇಲೆ ಅರಸಿನ, ಕೋಕೋ ಪೌಡರ್, ಡೈರಿ ವೈಟ್ನರ್ ಇರುವ ಇದು ಒಂದು ಯೂನಿಕ್. ಅಂದ್ರೆ ಯಾವ ಚಾಕ್ಲೇಟ್ ಪೌಡರ್ ನಲ್ಲಿ, ಹಾಲಿನಲ್ಲಿ ಹಾಕಿರೋ ಪೌಡರ್ ನಲ್ಲಿ ಯಾವ ಹಾಲಿನ ಪೌಡರ್ ನಲ್ಲಿ ಅಂದ್ರೆ ಹಾಲಿನಲ್ಲಿ ಹಾಕಿ ಚಾಕ್ಲೇಟ್ ಪೌಡರ್ ಇರುತ್ತಲ್ಲ, ಬೋನ್ವಿಟಾ, ಕಾಂಪ್ಲಾನ್ ಅಂತ ಅದ್ರಲ್ಲಿ ಯಾವ್ದ್ರಲ್ಲಿನೂ ಹಸುವಿನ ಹಾಲು, ಅಶ್ವಗಂಧ, ಶಂಖಪುಷ್ಪಿ, ಆಮೇಲೆ ಅರಸಿಣ ಇಂತಾದ ವನಮೂಲಿಕೆಗಳು ಇರಲ್ಲ, ವನಸ್ಪತಿಗಳು ಇರಲ್ಲ. ಆದ್ರೆ ಗ್ರೋ ಟೋಟಲ್ ಇದೂನು ಒಂದು ಏಕೈಕ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಇದು. ಸೊ ಇದರಲ್ಲಿ ಗ್ರೋ ಟೋಟಲ್ ನಲ್ಲಿ ನಾವು ಚಿಕ್ಕ ಮಕ್ಕಳದಿಂದ ವಯಸ್ಸಾಗಿರೋರು ಎಲ್ರು ದೊಡ್ಡ ಮಕ್ಕಳು ದೊಡ್ಡವರು ಇದನ್ನ ತಗೋಬಹುದು. ಸೊ ಗ್ರೋ ಟೋಟಲ್ ಏನ್ ಮಾಡುತ್ತೆ, ಗ್ರೋ ಟೋಟಲ್ ಒಂದು ಸ್ಪೆಷಲ್ ಫಾರ್ಮುಲಾ, ಇದು ಇಂಪಾರ್ಟೆಂಟ್ ಫಾರ್ಮುಲಾ. ಇದು ನಮ್ಮ ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆಮೇಲೆ ನಮ್ಮ ಶರೀರಕ್ಕೆ ಬೇಕಾಗಿರೋ ಒಂದು ತಾಕತ್ತನ್ನ ಕೊಡಿಸುತ್ತೆ ಗ್ರೋ ಟೋಟಲ್. ಗ್ರೋ ಟೋಟಲ್ ನಲ್ಲಿ ಇರುವ ಈ ಆಯುರ್ವೇದಿಕ್ ವನಸ್ಪತಿಗಳು ನಮ್ಮ ಶರೀರದಲ್ಲಿ ಇರುವ ರೋಗ ನಿರೋಧಕ ಕ್ಷಮತೆನ ಹೆಚ್ಚಿಸುತ್ತೆ. ರೋಗ ನಿರೋಧಕತೆಯನ್ನು ಹೆಚ್ಚಿಸ್ತು ಶರೀರದ ಬೆಳವಣಿಗೆಯಲ್ಲೂ ಸಹಾಯ ಮಾಡುತ್ತೆ ಗ್ರೋ ಟೋಟಲ್ ಪೌಡರ್. ಈ ತರ ಈ ಗ್ರೋ ಟೋಟಲ್ ಪೌಡರ್ ಚಾಕ್ಲೇಟ್ ಫ್ಲೇವರ್ ಒಂದೇ ಚಾಕ್ಲೇಟ್ ಫ್ಲೇವರ್ ಜೊತೆಯಲ್ಲಿ ಆಯುರ್ವೇದಿಕ್ ವನಸ್ಪತಿಗಳ ಏಕೈಕ ಪ್ರಾಡಕ್ಟ್ ಇದು ಗ್ರೋ ಟೋಟಲ್ ಪೌಡರ್. ಚಿಕ್ಕ ಮಕ್ಕಳದಿಂದ ವಯಸ್ಸಾಗಿರೋವರೆಗೂ ಎಲ್ರು ಈ ಪ್ರಾಡಕ್ಟ್ ನ ಗ್ರೋ ಟೋಟಲ್ ಪೌಡರ್ ನ ತಗೋಬಹುದು. ಆಮೇಲೆ ಫ್ರೆಂಡ್ಸ್, ಚಾಕೋ ಇಮ್ಯುನಿಟಿ ಅಂದ್ರೆ ಇದನ್ನು ಏಕೈಕ ಚಾಕ್ಲೇಟ್ ಪ್ರಪಂಚದಲ್ಲಿ, ಅಂದ್ರೆ ಭಾರತ ದೇಶದಲ್ಲಿ ಏಕೈಕ ಚಾಕ್ಲೇಟ್ ಚಾಕೋ ಇಮ್ಯುನಿಟಿ. ಯಾಕಂದ್ರೆ ಚಾಕ್ಲೇಟ್ ನಲ್ಲಿ ಹಸುವಿನಿಂದ ಹಾಲು, ಅಶ್ವಗಂಧ, ಶಂಖಪುಷ್ಪಿ ಇರುವ ಏಕೈಕ ಚಾಕ್ಲೇಟ್ ಚಾಕೋ ಇಮ್ಯುನಿಟಿ. ಅಂಡ್ ಚಾಕೋ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಚಾಕೋ ಇಮ್ಯುನಿಟಿ ಚಿಕ್ಕ ಮಕ್ಕಳದಲ್ಲಿ ಆರೋಗ್ಯವಾಗಿ ಇರಬೇಕಾದ್ರೆ ಸಹಾಯ ಮಾಡುತ್ತೆ. ಚಾಕೋ ಇಮ್ಯುನಿಟಿ ಚಾಕ್ಲೇಟ್ ಚಿಕ್ಕ ಮಕ್ಕಳದಲ್ಲಿ ಬುದ್ಧಿ ಮತ್ತೆ ಏಕಾಗ್ರತೆ ಅಂದ್ರೆ ಕಾನ್ಸಂಟ್ರೇಷನ್ ನಲ್ಲಿ ಸುಧಾರಣೆ ಮಾಡುತ್ತೆ. ಆಮೇಲೆ ಚಿಕ್ಕ ಮಕ್ಕಳ ಹಲ್ಲಿನ ಆರೋಗ್ಯಕ್ಕೆ ಏನು ಅಪಾಯ ಇರಲ್ಲ. ಯಾಕಂದ್ರೆ ಮಾರ್ಕೆಟ್ ನಲ್ಲಿರೋ ಚಾಕ್ಲೇಟ್ ಕೊಟ್ರೆ ಹಲ್ಲು ಡ್ಯಾಮೇಜ್ ಆಗ್ಬಿಡುತ್ತೆ ಅಲ್ವಾ. ಅದರಿಂದ ಬಾಜಾರ್ನಲ್ಲಿ ಅಂದ್ರೆ ಮಾರ್ಕೆಟ್ ನಲ್ಲಿರೋ ಚಾಕ್ಲೇಟ್ ಗಿಂತ ಬೆಸ್ಟ್ ಆಫ್ ದ ಬೆಸ್ಟ್ ಚಾಕ್ಲೇಟ್ ಇದು ಚಾಕೋ ಇಮ್ಯುನಿಟಿ. ಯಾಕಂದ್ರೆ ಇದರಲ್ಲಿ ಹಸುವಿನಿಂದ ಹಾಲು, ಅಶ್ವಗಂಧ, ಶಂಖಪುಷ್ಪಿ. ನೀವು ಮಾರ್ಕೆಟ್ ನಲ್ಲಿ ಎಲ್ಲೂ ಈ ಹಸುವಿನಿಂದ ಹಾಲು, ಅಶ್ವಗಂಧ, ಶಂಖಪುಷ್ಪಿ ಇರುವ ಚಾಕ್ಲೇಟ್ ಎಲ್ಲೂ ನಿಮ್ಗೆ ಸಿಗಲ್ಲ. ಆದ್ರೆ ನಮ್ಗೆ ಭಾರತ ದೇಶದಲ್ಲಿ ಚಾಕೋ ಇಮ್ಯುನಿಟಿ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಫ್ರೆಂಡ್ಸ್. ಆಮೇಲೆ ಧನ್ವಂತರಿ ಹಲ್ದಿ ಕೇಶರ್ ಮಿಲ್ಕ್ ಮಿಕ್ಸ್. ಅಂದ್ರೆ ಹಲ್ದಿ ಕೇಶರ್ ಜೊತೆಲಿ ಏನೇನಿದೆ, ಹಲ್ದಿ ಕೇಸರ್ ಮಿಕ್ಸ್ ನಲ್ಲಿ ಬ್ರಾಹ್ಮಿ ಇದೆ, ಶಂಖಪುಷ್ಪಿ, ಜ್ಯೋತಿಷ್ಮತಿ, ನಾಗರಮೋತ, ಶತಾವರಿ, ತ್ರಿಫಲ, ಅಸ್ಥಿ ಶೃಂಖಲ, ಅನಂತ ಮೂಲ, ಅರಿಸಿನ, ಹಸುವಿನಿಂದ ಹಾಲು, ಖಜೂರ್ ಪೌಡರ್, ಆಮೇಲೆ ಏನಂತಾರೆ ಹನಿ, ಆಮೇಲೆ ಬೆಲ್ಲದ ಪೌಡರ್ ಇಂತಾದ ವಿಷಯಗಳು ಈ ಹಲ್ದಿ ಕೇಶರ್ ಮಿಕ್ಸ್ ನಲ್ಲಿ ಇದೆ. ಸೊ ಹಲ್ದಿ ಕೇಶರ್ ಮಿಲ್ಕ್ಸ್ ನ ನಾವು ಈ ಮಿಲ್ಕ್ ಮಿಕ್ಸ್, ಹಲ್ದಿ ಕೇಶರ್ ಮಿಲ್ಕ್ ಮಿಕ್ಸ್ ನ ನಾವು ಹಾಲದಲ್ಲಿ ಹಾಕಿ ಕುಡಿದ್ರೆ ನಮ್ಮ ಮೆದುಳಿನ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಜ್ಞಾಪಕ ಶಕ್ತಿ, ಮೆದುಳಿನ ಆರೋಗ್ಯ, ಮಾನಸಿಕ ಸಂತುಲನ, ಆಮೇಲೆ ನಮ್ಮ ಒತ್ತಡನ ಕಡಿಮೆ ಮಾಡ್ತು, ನಮ್ಮ ಶರೀರದ ಟಯರ್ಡ್ನೆಸ್ ನ ಕಡಿಮೆ ಮಾಡುತ್ತೆ ಹಲ್ದಿ ಕೇಶರ್ ಮಿಲ್ಕ್ ಮಿಕ್ಸ್. ಆಮೇಲೆ ನಮ್ಮ ಜ್ಞಾಪಕ ಶಕ್ತಿ, ನಮ್ಮ ಮೆದುಳಿನ ಆರೋಗ್ಯ, ಆಮೇಲೆ ನಮ್ಮ ಜೀರ್ಣ ಆರೋಗ್ಯದಲ್ಲಿ ಸಹಾಯ ಮಾಡುತ್ತೆ ಹಲ್ದಿ ಕೇಶರ್ ಮಿಲ್ಕ್ ಮಿಕ್ಸ್ ಫ್ರೆಂಡ್ಸ್. ಹಲ್ದಿ ಕೇಶರ್ ಮಿಲ್ಕ್ ಮಿಕ್ಸ್. ಆಮೇಲೆ ಡಿಟಾಕ್ಸಿಫೈ ಜ್ಯೂಸ್. ಸೊ ನಮ್ ಎಲ್ರಿಗೂ ಗೊತ್ತು ಏನಂದ್ರೆ ಈ ಡಿಟಾಕ್ಸಿಫೈ ಜ್ಯೂಸ್ ಅನ್ನೋದು ನಮ್ಮ ಶರೀರದಲ್ಲಿ ಇರುವ ವಿಷಕಾರಿ ಘಟಕಗಳನ್ನ ಹೊರಗೆ ಹಾಕ್ಬೇಕಾದ್ರೆ ಡಿಟಾಕ್ಸಿಫೈ. ಅಷ್ಟೇ ಅಲ್ಲ, ಇದೇ ಡಿಟಾಕ್ಸಿಫೈ ಜ್ಯೂಸ್ ಬಂದು ವಿಷಕಾರಿ ಘಟಕಗಳನ್ನ ಹೊರಗೆ ಹಾಕ್ತು, ಡಿಟಾಕ್ಸಿಫಿಕೇಶನ್ ಮಾಡ್ತು. ಇದೇ ಡಿಟಾಕ್ಸಿಫೈ ಜ್ಯೂಸು ನಮ್ಮ ಶರೀರದಲ್ಲಿ ಇರುವ ಹಾನಿಕಾರವಾಗಿರುವ ಜೀವಗಳು ಅಲ್ವಾ, ಬ್ಯಾಕ್ಟೀರಿಯಾಸ್ ನ ಹೋರಾಡ್ತು, ಬ್ಯಾಕ್ಟೀರಿಯಾನ ನಷ್ಟ ಮಾಡ್ಬಿಡುತ್ತೆ, ವೈರಸ್ ನ ನಷ್ಟ ಮಾಡುತ್ತೆ, ಆಂಟಿ ಫಂಗಲ್. ಸೊ ಡಿಟಾಕ್ಸಿಫೈ ಜ್ಯೂಸ್ ಬಂದು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್ ಅಂದ್ರೆ ಫಂಗಲ್ ವಿರೋಧವಾಗಿ, ಆಂಟಿ ಸ್ಟ್ರೆಸ್ ಅಂದ್ರೆ ಒತ್ತಡ ವಿರೋಧವಾಗಿ. ಅಷ್ಟೇ ಅಲ್ಲ, ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕಾದ್ರೆ, ರೋಗ ನಿರೋಧಕ ಶಕ್ತಿ ಆರೋಗ್ಯವಾಗಿರ್ಬೇಕಾದ್ರೆ
ಡಿಟಾಕ್ಸಿಫೈ ಜ್ಯೂಸ್ ಅಲ್ಲಿನೂ ನಮ್ಗೆ ಸಹಾಯ ಮಾಡುತ್ತೆ. ಅಂಡ್ ಇದೇ ಡಿಟಾಕ್ಸಿಫೈ ಜ್ಯೂಸ್ ನಲ್ಲಿ ಎಷ್ಟೋ ಹಲವಾರು ವಿಟಮಿನ್ಸ್ ಗಳು, ಖನಿಜ ಪದಾರ್ಥಗಳು, ಎಂಜೈಮ್ಸ್, ಅಮೈನೋ ಆಸಿಡ್ಸ್ ಕೂಡ ಇರುತ್ತೆ. ಅಂಡ್ ಇದು ನಮ್ಮ ಶರೀರಕ್ಕೆ ಸಹಾಯ ಮಾಡುತ್ತೆ. ಸೊ ಡಿಟಾಕ್ಸಿಫೈ ಜ್ಯೂಸ್ ನಮ್ಮ ಶರೀರದಲ್ಲಿ ರೋಗನಿರೋಧಕ ಶಕ್ತಿ ಒಳ್ಳೆ ಚೆನ್ನಾಗಿ ಬೆಳೆಸಬೇಕಾದ್ರೆ ಡಿಟಾಕ್ಸಿಫೈ ಜ್ಯೂಸ್ ಕೀಟಾಣುಗಳು ಜೊತೆ ಹೋರಾಡಬೇಕಾದ್ರೆ, ವೈರಸ್ ಗಳ ಜೊತೆ ಹೋರಾಡಬೇಕಾದ್ರೆ ಎಷ್ಟೋ ಲಾಭಗಳು ಈ ಡಿಟಾಕ್ಸಿಫೈ ಜ್ಯೂಸ್ ಇಂದ ನಾವು ಪಡಿಸಬಹುದು. ಡಿಟಾಕ್ಸಿಫೈ ಜ್ಯೂಸ್ ಆಮೇಲೆ ನ್ಯೂರಾರಿಚ್ ನ್ಯೂರೋ ಕೇರ್ ಜ್ಯೂಸ್. ಫ್ರೆಂಡ್ಸ್, ನ್ಯೂರಾರಿಚ್ ನ್ಯೂರೋ ಕೇರ್ ಜ್ಯೂಸ್ ನಮ್ಮ ಮೆದುಳಿನ ಆರೋಗ್ಯ, ನಮ್ಮ ಜ್ಞಾಪಕದ ಸಮಸ್ಯೆ, ಜ್ಞಾಪಕದ ಜ್ಞಾಪಕ ಶಕ್ತಿ, ಆಮೇಲೆ ನಮ್ಮ ನರಗಳ ನಮ್ಮ ಮೆದುಳಿನಲ್ಲಿ ಇರುವ ನರಗಳು, ನಮ್ಮ ಶರೀರದಲ್ಲಿರೋ ನರಗಳು ಆರೋಗ್ಯವಾಗಿರ್ಬೇಕಾದ್ರೆ ನ್ಯೂರಾರಿಚ್ ನ್ಯೂರೋ ಕೇರ್ ಜ್ಯೂಸ್. ಅಷ್ಟೇ ಅಲ್ಲ, ನ್ಯೂರೋಪ್ಯಾಥಿ ಅಂದ್ರೆ ನರಗಳ ಡ್ಯಾಮೇಜ್, ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಅಂದ್ರೆ ನರಗಳ ರೋಗಗಳು, ಆಮೇಲೆ ನ್ಯೂರೋ ಡಿಜನರೇಷನ್ ಅಂದ್ರೆ ನರಗಳ ಡ್ಯಾಮೇಜು. ಸೊ ನ್ಯೂರೋಪ್ಯಾಥಿ, ನ್ಯೂರೋ ಡಿಜನರೇಷನ್ ಎರಡು ನರಗಳ ಡ್ಯಾಮೇಜು. ಅಂಡ್ ನರಗಳ ರೋಗಗಳಲ್ಲಿ ನ್ಯೂರಾರಿಚ್, ನರಗಳ ಯಾವ ರೋಗ ಇದ್ರು ನ್ಯೂರಾರಿಚ್ ಅಂದ್ರೆ ನಮ್ದ್ರಲ್ಲಿ ಒತ್ತಡ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಆಂಗ್ಸೈಟಿ ಅಂದ್ರೆ ಚಿಂತೆ ಮಾಡೋ ಸಮಸ್ಯೆ, ಇಂಥದ್ರಲ್ಲಿನೂ ನ್ಯೂರಾರಿಚ್ ನ್ಯೂರೋ ಕೇರ್ ಜ್ಯೂಸ್ ಮೆದುಳಿನ ಆರೋಗ್ಯಕ್ಕೋಸ್ಕರ ಮತ್ತೆ ನಮ್ಮ ನರಗಳ ಆರೋಗ್ಯಕ್ಕೋಸ್ಕರ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಆಮೇಲೆ ಫ್ರೆಂಡ್ಸ್, ಧನ್ವಂತ್ರಿ ಶಂಖಪುಷ್ಪಿ ಸಿರಪ್ ಬೇಬಿ ಬ್ರೈನ್ ಟಾನಿಕ್ ಅಂದ್ರೆ ಚಿಕ್ಕ ಮಕ್ಕಳ ಮೆದುಳಿನ ಟಾನಿಕ್, ಮೆದುಳಿಗೆ ಬೇಕಾಗಿರೋ ಟಾನಿಕ್ ಇದು. ಯಾವುದು? ಶಂಖಪುಷ್ಪಿ ಸಿರಪ್. ಸೊ ಶಂಖಪುಷ್ಪಿ ಸಿರಪ್ ನಲ್ಲಿ ಶಂಖಪುಷ್ಪಿ, ವನಮೂಲಿಕೆ, ಬ್ರಾಹ್ಮಿ ಮತ್ತೆ ನಿಂಬ ಸತ್ವಗಳು ಇರ್ತವೆ ಇದರಲ್ಲಿ ಶಂಖಪುಷ್ಪಿ ಸಿರಪ್ದಲ್ಲಿ. ಸೊ ಶಂಖಪುಷ್ಪಿ ಸಿರಪ್ ನಮ್ಮ ಈ ಜ್ಞಾಪಕದ ಶಕ್ತಿನ ಹೆಚ್ಚಿಸುತ್ತು, ನಮ್ಮ ಕಲಿಯುವ ಕ್ಷಮತೆನ ಹೆಚ್ಚಿಸುತ್ತೆ ಶಂಖಪುಷ್ಪಿ ಸಿರಪ್. ಆಮೇಲೆ ನಮ್ಮ ಶರೀರ ಇರುವ ಈ ಒತ್ತಡನ ಕಡಿಮೆ ಮಾಡ್ಬಿಟ್ಟು ಮಾನಸಿಕ ಟೈರ್ಡ್ನೆಸ್ ಇರುತ್ತಲ್ಲ ಅದನ್ನ ಕಡಿಮೆ ಮಾಡುತ್ತೆ ಶಂಖಪುಷ್ಪಿ ಸಿರಪ್. ಮೆದುಳಿನ ಆರೋಗ್ಯ, ನಮ್ಮ ನರಗಳ ಆರೋಗ್ಯ, ಆಮೇಲೆ ನಮ್ಮ ಒಳ್ಳೆ ನಿದ್ದೆಗೋಸ್ಕರ, ನಮ್ಮ ನಿದ್ದೆ ಜೊತೆಯಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕಾದ್ರೆ ನಾವು ಶಂಖಪುಷ್ಪಿ ಸಿರಪ್. ಸೊ ಶಂಖಪುಷ್ಪಿ ಸಿರಪ್ ಜ್ಞಾಪಕದ ಶಕ್ತಿ, ಶಂಖಪುಷ್ಪಿ ಸಿರಪ್ ನಮ್ಮ ಕಲಿಯುವ ಕ್ಷಮತೆನ ಇದು ಮಾಡ್ಬೇಕಾದ್ರೆ, ಜಾಸ್ತಿ ಮಾಡ್ಬೇಕಾದ್ರೆ, ನಮ್ಮ ಮಾನಸಿಕ ಆರೋಗ್ಯ, ನಮ್ಮ ಕಾನ್ಸಂಟ್ರೇಷನ್ ಏಕಾಗ್ರತೆ, ಆಮೇಲೆ ನಮ್ಮ ಒತ್ತಡ, ನಮ್ಮ ಶಾರೀರಿಕ ಮಾನಸಿಕ ಟೈರ್ಡ್ನೆಸ್, ನಮ್ಮ ಮೆದುಳಿನ ಆರೋಗ್ಯ, ನರಗಳ ಆರೋಗ್ಯ ಜೊತೆಯಲ್ಲಿ ಒಳ್ಳೆ ನಿದ್ದೆನು ಕೊಡಿಸುತ್ತೆ ಶಂಖಪುಷ್ಪಿ ಸಿರಪ್. ಅದರ ಜೊತೆಯಲ್ಲಿ ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿ ಬಳಸಬೇಕಾದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ಶಂಖಪುಷ್ಪಿ ಸಿರಪ್. ಬೇಬಿ ಬ್ರೈನ್ ಟಾನಿಕ್ ಅಂತಾರೆ. ಬೇಬಿ ಅಂದ್ರೆ ಚಿಕ್ಕ ಮಕ್ಕಳ ಮೆದುಳಿನ ಟಾನಿಕ್ ಅನ್ಬೋದು ಶಂಖಪುಷ್ಪಿ ಸಿರಪ್ ನ. ಸೊ ಫ್ರೆಂಡ್ಸ್, ಆಮೇಲೆ ಸ್ಮೃತಿರಿಚ್ ಗ್ರಾನ್ಯೂಲ್ಸ್ ನಮ್ಮ ಚಿಕ್ಕ ಮಕ್ಕಳದಲ್ಲಿ ಒಳ್ಳೆ ಫೋಕಸ್ ಅಂದ್ರೆ ಓದೋದ್ರಲ್ಲಿ ಒಳ್ಳೆ ಫೋಕಸ್ ಬರ್ಸ್ಬೇಕಾದ್ರೆ, ಆಮೇಲೆ ಓದೋದ್ರಲ್ಲಿ ಚೆನ್ನಾಗಿರ್ಬೇಕಾದ್ರೆ ಇದು ಕೆಲಸ ಮಾಡುತ್ತೆ ಸ್ಮೃತಿರಿಚ್ ಗ್ರಾನ್ಯೂಲ್ಸ್. ಚಿಕ್ಕ ಮಕ್ಕಳದಲ್ಲಿ ಒತ್ತಡ, ಚಿಕ್ಕ ಮಕ್ಕಳದಲ್ಲಿ ಚಿಂತೆ ಸಮಸ್ಯೆ, ಚಿಕ್ಕ ಮಕ್ಕಳದಲ್ಲಿ ಆಗಾಗ ಕೋಪ ಪಡ್ತಿರ್ತಾರಲ್ಲ ಚಿಕ್ಕ ಮಕ್ಕಳು, ಸೊ ಅಂತದ್ರಲ್ಲಿ ನಾವು ಈ ಸ್ಮೃತಿರಿಚ್ ಗ್ರಾನ್ಯೂಲ್ಸ್ ನ ಚಿಕ್ಕ ಮಕ್ಕಳದಲ್ಲಿ ಕೊಡಿಸಬಹುದು. ಸೊ ಫ್ರೆಂಡ್ಸ್, ಈ ತರ ಈ ಸ್ಮೃತಿರಿಚ್ ಗ್ರಾನ್ಯೂಲ್ಸ್ ಓದೋದ್ರಲ್ಲಿ, ಅದರಲ್ಲಿ ಇರೋ ಒತ್ತಡ, ಚಿಂತೆ, ಆಮೇಲೆ ಕೋಪ ಪಡೋ ಸಮಸ್ಯೆಗಳು, ಒಳ್ಳೆ ಬುದ್ಧಿ, ಒಳ್ಳೆ ನಿದ್ದೆಗೋಸ್ಕರ ಸಹಾಯ ಮಾಡುತ್ತೆ ಸ್ಮೃತಿರಿಚ್ ಗ್ರಾನ್ಯೂಲ್ಸ್. ಸೊ ಈ ತರ ಫ್ರೆಂಡ್ಸ್, ನಮ್ಮ ಹಲ್ಲಿನ ಆರೋಗ್ಯಕ್ಕೋಸ್ಕರ ಒಳ್ಳೆ ಟೂತ್ ಪೇಸ್ಟ್ ಇದು TG ಕೇರ್ ಟೂತ್ ಪೇಸ್ಟ್. ಆಮೇಲೆ ಆಂಟಿ ಅಲರ್ಜಿಕ್ ಸಿರಪ್. ಯಾವ ಅಲರ್ಜಿ ಇದ್ರು, ಧೂಳಿನ ಅಲರ್ಜಿ, ಆಸ್ತಮಾ ಅಲರ್ಜಿ, ಆಮೇಲೆ ರೈನೈಟಿಸ್ ಅಂದ್ರೆ ಏನಂತಾರೆ ಕೋಲ್ಡ್ ಅಲರ್ಜಿ, ವಾತಾವರಣದ ಅಲರ್ಜಿ, ಯಾವ ಅಲರ್ಜಿ ಇದ್ರು ಆಂಟಿ ಅಲರ್ಜಿಕ್ ಸಿರಪ್ ಅನ್ನೋದು ಬಹಳ ಬೆಸ್ಟ್ ಪ್ರಾಡಕ್ಟ್ ಫ್ರೆಂಡ್ಸ್. ಸೊ ಆಸ್ತಮಾ ಅಲರ್ಜಿ, ಧೂಳಿನ ಅಲರ್ಜಿ, ವಾತಾವರಣ ಯಾವ್ಯಾವ ಪ್ರಕಾರ ನಮ್ಮ ಚರ್ಮ ಸ್ಕಿನ್ ಅಲರ್ಜಿ, ಯಾವ ಅಲರ್ಜಿ ಇದ್ರು ಆ ಅಲರ್ಜಿ ಕಡಿಮೆ ಮಾಡಿಸ್ಬೇಕಾದ್ರೆ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಫ್ರೆಂಡ್ಸ್ ಅಲರ್ಜಿಕ್ ಸಿರಪ್, ಆಂಟಿ ಅಲರ್ಜಿಕ್ ಸಿರಪ್. ಆಮೇಲೆ ರೆಸ್ಪಿರಿಚ್ ಕ್ಯಾಪ್ಸೂಲ್. ಫ್ರೆಂಡ್ಸ್, ನಮ್ಮ ಶ್ವಾಸದ ಸಮಸ್ಯೆಗಳಲ್ಲಿ ಇರ್ಲಿ, ನಮ್ಮ ಲಂಗ್ಸ್ ಸಮಸ್ಯೆ, ಶ್ವಾಸದ ಸಮಸ್ಯೆಗಳಲ್ಲಿ, ಕೆಮ್ಮಿನ ಸಮಸ್ಯೆ, ಕಫ ಇರುತ್ತಲ್ಲ ಕಫನ ಸಮಸ್ಯೆ, ಸೊ ಕಫ, ಕೆಮ್ಮು, ಶ್ವಾಸ, ಆಮೇಲೆ ಲಂಗ್ಸ್ ಸಮಸ್ಯೆಗಳಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. TB ಸಮಸ್ಯೆ, ನಿಮೋನಿಯಾ ಸಮಸ್ಯೆ, ಇಂತಾದ ಈ ಲಂಗ್ಸ್ ಸಮಸ್ಯೆಗಳಿಗೆ ಬೆಸ್ಟ್ ಪ್ರಾಡಕ್ಟ್ ರೆಸ್ಪಿರಿಚ್ ಕ್ಯಾಪ್ಸೂಲ್. ಫ್ರೆಂಡ್ಸ್, ಧನ್ವಂತ್ರಿ ಕಫ್ ಸಿರಪ್. ಸೊ ಈ ಕೆಮ್ಮಿನ ಸಿರಪ್ ಇದು. ಸೊ ಧನ್ವಂತ್ರಿ ಕೆಮ್ಮು ಸಿರಪ್ ಬಂದು 100% ನ್ಯಾಚುರಲ್ ಅಂದ್ರೆ ಪ್ರಾಕೃತಿಕವಾಗಿರೋದು. ಇದು ನಮ್ಮ ಶರೀರದಲ್ಲಿ ಈ ಧನ್ವಂತ್ರಿ ಕಫ್ ಸಿರಪ್ ನಲ್ಲಿ ಯಾವ ಪ್ರಕಾರವಾಗಿ ರಾಸಾಯನಿಕಗಳು, ಕೆಮಿಕಲ್ಸ್ ಗಳು ಇಲ್ಲ. ಇದು
ನಮ್ಮ ಕೆಮ್ಮು ಆಗಲಿ, ನಮ್ಮ ಸರ್ದಿ ಅಂದ್ರೆ ಕೋಲ್ಡ್ ಆಗಲಿ, ಇದರಲ್ಲಿ ಆಮೇಲೆ ನಮ್ಮ ಏನಂತಾರೆ ಆ ನಮ್ಮ ಥ್ರೋಟ್ ಏರಿಯಾನಲ್ಲಿ ಸಮಸ್ಯೆಗಳಿದ್ರೆ ಸೊ ಕಫನ ಹೊರಗ ಹಾಕ್ತು ಕೆಮ್ಮನ್ನ ಕಡಿಮೆ ಮಾಡೋಕ್ಕೋಸ್ಕರ ಕೆಮ್ಮನ್ನ ಕಡಿಮೆ ಮಾಡ್ಬಿಟ್ಟು ಕಫನ ಹೊರಗ ಹಾಕ್ಬೇಕಾದ್ರೆ ಧನ್ವಂತ್ರಿ ಕಫ್ ಸಿರಪ್ ಅನ್ನೋದು ಬಹಳ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಫ್ರೆಂಡ್ಸ್. ಆಮೇಲೆ ಸೀತೋಪಾಲಾದಿ ಚೂರ್ಣ ಅಂದ್ರೆ ಸೀತೋಪಾಲಾದಿ ಚೂರ್ಣನು ನಮ್ಮ ಶ್ವಾಸದ ಸಮಸ್ಯೆಗಳಲ್ಲಿ ಸಹಾಯ ಮಾಡುತ್ತೆ. ಆಸ್ತಮದಿಂದ ಶ್ವಾಸ ಸಮಸ್ಯೆ ಇರ್ಬೋದು, ಟಿಬಿ ಇಂದ ಇರ್ಬೋದು, ನಿಮೋನಿಯಾ ಇಂದ ಇರ್ಬೋದು, ಸಿವಿಪಿಡಿ ಇಂದ ಇರ್ಬೋದು, ಎಷ್ಟೋ ಕಾರಣಗಳಿಂದ ನಮ್ಮ ಶ್ವಾಸದ ಸಮಸ್ಯೆಗಳನ್ನ ಸಮೂಲವಾಗಿ ಸರಿಯಾಗಿ ಮಾಡ್ಬೇಕಾದ್ರೆ ಸೀತೋಪಾಲಾದಿ ಚೂರ್ಣ ಶ್ವಾಸದ ಸಮಸ್ಯೆಯಲ್ಲಿ ಉಪಯೋಗ ಮಾಡಿಸಬಹುದು. ಆಮೇಲೆ ಫ್ರೆಂಡ್ಸ್ ಅಲ್ವಾ, ಪಂಚ ತುಳಸಿ ಡ್ರಾಪ್ಸ್ ಅಂದ್ರೆ ಈ ವೈಜ್ಞಾನಿಕ ರೀತಿಯಲ್ಲಿ ಆಯುರ್ವೇದಿಕ ದೃಷ್ಟಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಈ ತುಳಸಿ ಬಂದು ಎಷ್ಟೋ ಲಾಭ ಕೊಡಿಸುತ್ತೆ ನಮ್ಗೆ. ವೈಜ್ಞಾನಿಕ ರೀತಿಯಲ್ಲಿ ಆಧ್ಯಾತ್ಮಿಕ ದೃಷ್ಟಿಯಲ್ಲಿನೂ ಬಹಳ ಮುಖ್ಯವಾಗಿದೆ ಈ ತುಳಸಿ. ಸೊ ಆಧುನಿಕ ಪದ್ಧತಿಯಲ್ಲಿ ನೋಡಿದ್ರೆ ಈ 5 ಪ್ರಕಾರವಾಗಿ ತುಳಸಿಗಳ ರಸನ ನಾವು ಪಂಚ ತುಳಸಿನಲ್ಲಿ ತಂದಿದ್ದೀವಿ. ಸೊ ರಾಮ್ ತುಳಸಿ, ಸಫೇದ್ ಬಿಳಿ ತುಳಸಿ, ಸಫೇದ್ ಅಂದ್ರೆ ಬಿಳಿ ತುಳಸಿ, ಕೃಷ್ಣ ತುಳಸಿ, ಒಣ ತುಳಸಿ, ಅರ್ಜಕ್ ತುಳಸಿ, ಈ 5 ತುಳಸಿಗಳಿಂದ ಈ ತುಳಸಿ ಅಂದ್ರೆ ಪಂಚ ತುಳಸಿ ಡ್ರಾಪ್ಸ್ ನ ತಯಾರು ಮಾಡಿದೀವಿ. ಇದೇ ಪಂಚ ತುಳಸಿ ಡ್ರಾಪ್ ಬಂದು ನಮ್ಮ ಶರೀರದಲ್ಲಿ ಆಂಟಿ ಆಕ್ಸಿಡೆಂಟ್ ಕೆಲಸ ಮಾಡುತ್ತೆ, ಆಂಟಿ ಬ್ಯಾಕ್ಟೀರಿಯಲ್ ಅಂದ್ರೆ ಕ್ರಿಮಿಗಳ ವಿರೋಧಿ ಕೆಲಸ ಮಾಡುತ್ತೆ, ಆಂಟಿ ವೈರಲ್ ಅಂದ್ರೆ ವೈರಸ್ ಗಳ ವಿರೋಧ ಕೆಲಸ ಮಾಡುತ್ತೆ. ಅಂಡ್ ಪಂಚ ತುಳಸಿ ಆಂಟಿ ಫ್ಲೂ ಅಂದ್ರೆ ಫ್ಲೂ ಬರ್ದೇ ಇರ್ದಿರಬೇಕಾದ್ರೆ ಆಂಟಿ ಫ್ಲೂ ಕೆಲಸ ಮಾಡುತ್ತೆ. ಆಮೇಲೆ ಆಂಟಿಬಯೋಟಿಕ್ ಕೆಲಸ ಮಾಡುತ್ತೆ. ಆಮೇಲೆ ನಮ್ಮ ಶರೀರದಲ್ಲಿ ಆಂಟಿ ಇನ್ಫ್ಲಮೇಟರಿ ಅಂದ್ರೆ ನಮ್ಮ ಶರೀರದಲ್ಲಿ ಉಬ್ಬಿರುತ್ತಲ್ಲ ಅದು ಉಬ್ಬೋದ್ರನ್ನ ಕಡಿಮೆ ಮಾಡ್ಬಿಟ್ಟು ರೋಗಗಳನ್ನ ದೂರ ಇಡುತ್ತೆ ಪಂಚ ತುಳಸಿ ಡ್ರಾಪ್ಸ್. ಸೊ ಈ ಪಂಚ ತುಳಸಿ ಡ್ರಾಪ್ಸ್ ನಾವು ನೋಡಿದ್ದೀವಿ. ಆ ಪಂಚ ತುಳಸಿ ಆಮೇಲೆ ಜೈಮೋರಿಸ್ ಡೈಜೆಸ್ಟಿವ್ ಕೇರ್ ಸಿರಪ್ ಫ್ರೆಂಡ್ಸ್, ನಮ್ಮ ಜೀರ್ಣ ಸಂಸ್ಥೆಯಲ್ಲಿ ಬಾಯಿ ಉಣ್ಣದಿಂದ ಈ ಪೈಲ್ಸ್ ವರೆಗೂ ಯಾವ ಜೀರ್ಣ ಸಂಸ್ಥೆಯಲ್ಲಿ ಸಮಸ್ಯೆ ಇದ್ರೆ, ಈಗ ನಮ್ಮ ಜೀರ್ಣ ಸಂಸ್ಥೆಯಲ್ಲಿ ಏನ್ ಬರುತ್ತೆ, ಬಾಯಿ ಹುಣ್ಣು ಬರುತ್ತೆ, ಆಮೇಲೆ ಹಾರ್ಟ್ ಬರ್ನ್ ಅಲ್ವಾ, ಆಮೇಲೆ ಹೊಟ್ಟೆನಲ್ಲಿ ಆಸಿಡಿಟಿ, ಹೊಟ್ಟೆನಲ್ಲಿ ಅಲ್ಸರು, ಆಮೇಲೆ ನಮ್ಮ ಕರುಳು ಸಮಸ್ಯೆಗಳು ಅಂಡ್ ನಮ್ಮ ಪೈಲ್ ಸಮಸ್ಯೆಗಳು, ಇಂತಾದ ಬಾಯಿ ಹುಣ್ಣದಿಂದ ಪೈಲ್ಸ್ ವರೆಗೂ ಈ ಜೀರ್ಣ ಸಂಸ್ಥೆಯಲ್ಲಿ ಯಾವ ಸಮಸ್ಯೆಗಳು ಇದ್ರೆ ಇದು ಜೈಮೋರಿಸ್ ಡೈಜೆಸ್ಟಿವ್ ಕೇರ್ ಸಿರಪ್ ಮತ್ತೆ ಜೈಮೋರಿಸ್ ಕ್ಯಾಪ್ಸೂಲ್ ನ ನಾವು ಕೊಡಿಸಬಹುದು ಫ್ರೆಂಡ್ಸ್. ಈ ತರ ಜೈಮೋರಿಸ್ ಡೈಜೆಸ್ಟಿವ್ ಕೇರ್ ಸಿರಪ್ ನಮ್ಮ ಜೀರ್ಣದ ಆರೋಗ್ಯಕ್ಕೋಸ್ಕರ ನಾವು ಉಪಯೋಗ ಮಾಡಬಹುದು. ಆಮೇಲೆ ಫ್ರೆಂಡ್ಸ್ ಲಿವರ್ ಕೇರ್ ಸಿರಪ್ ನಮ್ ಎಲ್ರಿಗೂ ಗೊತ್ತು, ನಾವು ಲಿವರ್ಗೆ ಎಷ್ಟೋ ಪ್ರಯತ್ನ ಮಾಡಿದ್ರು ಅಲೋಪತಿನಲ್ಲಿ ಅಂದ್ರೆ ಆಂಗ್ಲ ಔಷಧಿ ಇರುತ್ತಲ್ಲ, ಆಮೇಲೆ ಅಲೋಪತಿಕ್ ಅದರಲ್ಲಿ ವೈದ್ಯ ಇಲ್ಲ. ಬಟ್ ಇಲ್ಲಿ ಲಿವರ್ ಕೇರ್ ಸಿರಪ್ ಆಗ್ಲಿ, ಡಿಟಾಕ್ಸಿಫೈ ಆಗ್ಲಿ, ಇಮ್ಯುರಿಚ್ ಆಗ್ಲಿ, ಒರಾಕ್ 99 ಆಗ್ಲಿ, ಇಂತದ 4-5 ಪ್ರಾಡಕ್ಟ್ ಕೊಟ್ರೆ ಲಿವರಿನ ಆರೋಗ್ಯದಲ್ಲಿ ಲಿವರ್ ರೋಗಗಳು ಸರಿಯಾಗಿ ಮಾಡ್ಬಿಟ್ಟು ಲಿವರ್ ಅನ್ನ ಆರೋಗ್ಯವಾಗಿ ಮಾಡಕ್ಕೆ ಸಹಾಯ ಮಾಡುತ್ತೆ ಲಿವರ್ ಕೇರ್ ಸಿರಪ್. ಸೊ ಲಿವರಿನ ಸಮಸ್ಯೆಗಳಲ್ಲಿ ಲಿವರಿನ ಆರೋಗ್ಯದಲ್ಲಿ ಲಿವರ್ ಕೇರ್ ಸಿರಪ್ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಫ್ರೆಂಡ್ಸ್. ಆಮೇಲೆ ಜೈಮೋಲಾಕ್ಸ್ ಟ್ಯಾಬ್ಲೆಟ್ ಯಾರ್ಯಾರಿಗೆ ಮಲಬದ್ಧತೆ ಸಮಸ್ಯೆಗಳು ಇದೆ, ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ಅಂತೀವಿ ಇಂಗ್ಲಿಷ್ ನಲ್ಲಿ, ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಸಮಸ್ಯೆಯಲ್ಲಿ ಜೈಮೋಲಾಕ್ಸ್ ಟ್ಯಾಬ್ಲೆಟ್ ಒಂದು ಒಳ್ಳೆ ಪ್ರಾಡಕ್ಟ್ ಫ್ರೆಂಡ್ಸ್. ಇದು ನೈಟ್ ನಿದ್ದೆ ಹೋಗೋ ಮುಂಚೆ ಒಂದು ಟ್ಯಾಬ್ಲೆಟ್ ತಿಂದ್ರೆ ಬೆಳಗ್ಗೆ ನಿಮ್ಗೆ ಈ ಹೊಟ್ಟೆನ ಖಾಲಿ ಮಾಡ್ಬೇಕಾದ್ರೆ, ಫ್ರೆಶ್ ಆಗ್ಬೇಕಾದ್ರೆ ಸಹಾಯ ಮಾಡುತ್ತೆ. ಸೊ ಮಲಬದ್ಧತೆನಲ್ಲಿ, ಕಾನ್ಸ್ಟಿಪೇಷನ್ ನಲ್ಲಿ ಜೈಮೋಲಾಕ್ಸ್ ಟ್ಯಾಬ್ಲೆಟ್ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಫ್ರೆಂಡ್ಸ್. ಆಮೇಲೆ ಯಾರ್ಯಾರಿಗೆ ಪೈಲ್ಸ್ ಪ್ರಾಬ್ಲಮ್ ಇದೆಯಲ್ಲ ಅಂತದ್ರಲ್ಲಿ ಪೈಲ್ಸ್ ಕೇರ್ ಜ್ಯೂಸ್ ಇರ್ಲಿ, ಪೈಲ್ಸ್ ಕೇರ್ ಪೌಡರ್, ಪೈಲ್ ರಿಲೀಫ್ ಪೌಡರ್ ಇರ್ಲಿ ಅಂಡ್ ಪೈಲ್ ರಿಲೀಫ್ ಕ್ರೀಮ್ ಇರ್ಲಿ. ಸೊ ಪೈಲ್ಸ್ ಕೇರ್ ಜ್ಯೂಸ್, ಪೈಲ್ ರಿಲೀಫ್ ಪೌಡರ್ ಅಂಡ್ ಪೈಲ್ ರಿಲೀಫ್ ಕ್ರೀಮು ಎಂತ ಒಂದು ಏನಂದ್ರೆ ಇದು ಇದ್ರೆ ಪೈಲ್ಸ್ ಇದ್ರು, ಎಂತ ಪೈಲ್ಸ್ ಇದ್ರು ಅಂತದ್ರಲ್ಲಿ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಗಳು ಪೈಲ್ಸ್ ಕೇರ್ ಜ್ಯೂಸು, ಪೈಲ್ ರಿಲೀಫ್ ಸ್ಯಾಚೆಟ್ ಪೌಡರ್ ಅಂಡ್ ಪೈಲ್ ರಿಲೀಫ್ ಕ್ರೀಮು. ಈ 3 ಪ್ರಾಡಕ್ಟ್ ನ ನಾವು ಪೈಲ್ಸ್ ನಲ್ಲಿ ಉಪಯೋಗ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ಸಮೂಲವಾಗಿ ಈ ಪೈಲ್ ಸರಿಯಾಗಿ ಆಗ್ಬಿಡುತ್ತೆ. ಆಮೇಲೆ ಕಿಡ್ನಿ ಆರೋಗ್ಯದಲ್ಲಿ ಲಿಥೋರಿಚ್ ಕಿಡ್ನಿ ಕೇರ್ ಜ್ಯೂಸ್ ಇದೆ, ಆಮೇಲೆ ಲಿಥೋರಿಚ್ ಕ್ಯಾಪ್ಸೂಲ್ ಇದೆ, ಆಮೇಲೆ ಯೂಟಿರೈಟ್ ಕ್ಯಾಪ್ಸೂಲ್ ಇದೆ. ಸೊ ಕ್ಯಾಪ್ಸೂಲ್ ಯೂಟಿರೈಟ್, ಲಿಥೋರಿಚ್ ಕ್ಯಾಪ್ಸೂಲ್ ಅಂಡ್ ಲಿಥೋರಿಚ್ ಕಿಡ್ನಿ ಕೇರ್ ಜ್ಯೂಸ್, ಇಂತ ಈ 3 ಪ್ರಾಡಕ್ಟ್ ನಾವು ಕಿಡ್ನಿ ಸಮಸ್ಯೆಗಳಲ್ಲಿ ಕೊಟ್ರೆ ಒಂದು ಒಳ್ಳೆ ರಿಸಲ್ಟ್ಸ್ ಬರೆಸಬಹುದು ಫ್ರೆಂಡ್ಸ್. ಸೊ ಯೂಟಿರೈಟ್ ಕ್ಯಾಪ್ಸೂಲ್, ಲಿಥೋರಿಚ್ ಕ್ಯಾಪ್ಸೂಲ್ ಅಂಡ್
ಲಿಥೋರಿಚ್ ಕಿಡ್ನಿ ಕೇರ್ ಜ್ಯೂಸ್. ಈ ಕಿಡ್ನಿ ಸಮಸ್ಯೆಗಳಲ್ಲಿ ಈ ಒಳ್ಳೆ ಪ್ರಾಡಕ್ಟ್ಸ್ ಗಳು ಫ್ರೆಂಡ್ಸ್. ಇದು ಆ ಈ ಕ್ಯಾಪ್ಸೂಲ್ಗಳು. ಆಮೇಲೆ ಆರ್ಥೋರಿಚ್ ಜಾಯಿಂಟ್ ಕೇರ್ ಅಂದ್ರೆ ನಮ್ಮ ಕೀಲು ನೋವು ಇರುತ್ತಲ್ಲ. ಸೊ ಕೀಳು ನೋವದಲ್ಲಿ ಆರ್ಥೋರಿಚ್ ಜಾಯಿಂಟ್ ಕೇರ್ ಜ್ಯೂಸ್ ಜೊತೆಯಲ್ಲಿ ಕೀಳ್ ನೋವಾಗ್ಲಿ, ಮೊಳಗಾಲ್ ನೋವಾಗ್ಲಿ ಅಂತದ್ರಲ್ಲಿ ಆರ್ಥೋರಿಚ್ ಜಾಯಿಂಟ್ ಕೇರ್ ಜ್ಯೂಸ್ ಜೊತೆಯಲ್ಲಿ ಆರ್ಥೋರಿಚ್ ಆಯಿಲ್, ಆಮೇಲೆ ಧನ್ವಂತರಿ ಪೇನ್ ನಾಶಕ್ ಆಯಿಲ್ ಕೊಟ್ರೆ ಈ ಕೀಳು ನೋವು, ಮೂಲ ಮೊಳಗ ಮೊಳಗಾಲ್ ನೋವು, ಓಕೆ, ಇಂತದ್ರಲ್ಲಿ ಒಂದು ಒಳ್ಳೆ ಇದು ಟ್ರೀಟ್ಮೆಂಟ್ ಅಂತ ನಾವು ನೋಡಬಹುದು ಇಂತದ್ರಲ್ಲಿ. ಆಮೇಲೆ ಮೊರಿಂಗಾ ಪೌಡರ್ ಫ್ರೆಂಡ್ಸ್, ನಾವು ಮೊರಿಂಗಾ ಪೌಡರ್ ನ ಎಲ್ಲೆಲ್ಲಿ ಉಪಯೋಗ ಮಾಡಬೇಕಾದ್ರೆ ಮೊರಿಂಗಾ ಪೌಡರ್ ನ 300 ಕಾಯಿಲೆಗಳಿಂದಾನು ಜಾಸ್ತಿ ಕಾಯಿಲೆಗಳಲ್ಲಿ ರೋಗದಲ್ಲಿ ಮೊರಿಂಗಾ ಪೌಡರ್ ನ ನಾವು ಉಪಯೋಗ ಮಾಡಬಹುದು. ಆದ್ರೆ ಇಲ್ಲಿ ನೋಡಿದಾಗ ಮೊರಿಂಗಾ ಪೌಡರ್ ನಲ್ಲಿ ಎಷ್ಟೋ ಪೋಷಕ ತತ್ವಗಳು ಇರ್ತವೆ. ನಮ್ ಶರೀರಕ್ಕೆ ಬೇಕಾಗಿರೋ ಎಲ್ಲಾ ಪೋಷಕ ತತ್ವಗಳು ಮೊರಿಂಗಾ ಪೌಡರ್ ನಲ್ಲಿ ಇದೆ. ನಮ್ ಶರೀರಕ್ಕೆ ಬೇಕಾಗಿರುವ ರೋಗ ಶಕ್ತಿನ ಹೆಚ್ಚಿಸುತ್ತೆ ಮೊರಿಂಗಾ ಪೌಡರ್. ಆಮೇಲೆ ನಮ್ ಶರೀರದಲ್ಲಿ ತಾಕತ್ತನ್ನ ಹೆಚ್ಚಿಸುತ್ತೆ. ನಮ್ಮ ಮೂಲೆಗಳ ಆರೋಗ್ಯನ ಸುಧಾರಿಸ್ತದೆ. ನಮ್ಮ ಜೀರ್ಣ ಆರೋಗ್ಯ, ನಮ್ಮ ಬ್ಲಡ್ ಶುಗರ್ ಡಯಾಬಿಟೀಸ್ ಆರೋಗ್ಯ, ನಮ್ಮ ಹೃದಯದ ಆರೋಗ್ಯ, ನಮ್ಮ ತ್ವಚೆ ಆರೋಗ್ಯ, ನಮ್ಮ ಮೆದುಳಿನ ಆರೋಗ್ಯ, ಇಂತದ್ರಲ್ಲಿ ಮೊರಿಂಗಾ ಪೌಡರ್ ಬಹಳ ಬೆಸ್ಟ್ ಆಫ್ ದ ಬೆಸ್ಟ್. ಆಮೇಲೆ ಡಿಟಾಕ್ಸಿಫೈ ಅಂದ್ರೆ ನಮ್ಮ ಶರೀರದಲ್ಲಿರುವ ವಿಷಕಾರಿ ಘಟಕಗಳನ್ನು ಹೊರಗೆ ಹಾಕಕ್ಕೆ ಸಹಾಯ ಮಾಡುತ್ತೆ ಮೊರಿಂಗೋ ಪೌಡರು. ಆಮೇಲೆ ಫ್ರೆಂಡ್ಸ್, ನವಚೇತನ ಕಲ್ಪಂ ಅಂದ್ರೆ ನಮ್ ಎಲ್ರಿಗೂ ಗೊತ್ತು, ನವಚೇತನ ಕಲ್ಪಂ ಅನ್ನೋದು ಒಂದು ಟಾನಿಕ್ ತರ ಕೆಲ್ಸಾನು ಮಾಡುತ್ತೆ. ಆಮೇಲೆ ಇದೇ ನವಚೇತನ ಕಲ್ಪಂ ಟಾನಿಕ್ ತರ ಕೆಲಸ ಮಾಡ್ತು ಡಯಾಬಿಟಿಸ್ ಸಮಸ್ಯೆಗಳು, BP ಸಮಸ್ಯೆಗಳು, ಹೃದಯದ ಸಮಸ್ಯೆಗಳು, ಮೊಳಗಾಲ್ ನೋವು, ಕೀಲದ ಆರೋಗ್ಯ, ನರಗಳ ಆರೋಗ್ಯ, ಸ್ನಾಯುಗಳ ಆರೋಗ್ಯ, ಮೆದುಳಿನ ಆರೋಗ್ಯ, ಎಷ್ಟೋ ಹಲವಾರು ನೂರಾರು ರೋಗಗಳಲ್ಲಿ, ನೂರಾರು ಶಾರೀರಿಕ ಆರೋಗ್ಯದಲ್ಲಿ ನಾವು ಈ ನವಚೇತನ ಕಲ್ಪಂನ ಬಳಸಬಹುದು. ಆಮೇಲೆ ಫ್ರೆಂಡ್ಸ್, ಗಂಡಸರ ಆರೋಗ್ಯಕ್ಕೋಸ್ಕರ ಗಂಡ ಮಕ್ಕಳ ಆರೋಗ್ಯಕ್ಕೋಸ್ಕರ ಫೈಟೋಗ್ರಾ ವೈಟಾಲಿಟಿ ಜ್ಯೂಸ್. ವೈಟಾಲಿಟಿ ಅಂದ್ರೆ ಗೊತ್ತಾ? ವೈಟಾಲಿಟಿ ಅಂದ್ರೆ ಜೀವನ ಶಕ್ತಿ. ಸೊ ಫೈಟೋಗ್ರಾ ವೈಟಾಲಿಟಿ ಜ್ಯೂಸ್ ಅಂದ್ರೆ ಫೈಟೋಗ್ರಾ ಜೀವನ ಶಕ್ತಿ ಜ್ಯೂಸ್. ಇದು ಅಂದ್ರೆ ಗಂಡಸರ ಆರೋಗ್ಯಕ್ಕೋಸ್ಕರ, ಗಂಡು ಮಕ್ಕಳ ಆರೋಗ್ಯಕ್ಕೋಸ್ಕರ ಫೈಟೋಗ್ರಾ ವೈಟಾಲಿಟಿ ಜ್ಯೂಸ್ ಅನ್ನೋದು ಒಂದು ಬೆಸ್ಟ್ ಪ್ರಾಡಕ್ಟ್ ಫ್ರೆಂಡ್ ಗಂಡಸರ ಆರೋಗ್ಯಕ್ಕೋಸ್ಕರ. ಆಮೇಲೆ ಫ್ರೆಂಡ್ಸ್, ಫೈಟೋಗ್ರಾ ಲಿಂಗ್ ಮಸಾಜ್ ಆಯಿಲ್ ಇದೆ. ನಮ್ಮೆಲ್ರಿಗೂ ಗೊತ್ತು ಎಲ್ಲಿ ಉಪಯೋಗ ಮಾಡ್ಬೇಕಂತ. ಸೊ ಫೈಟೋಗ್ರಾ ಲಿಂಗ್ ಮಸಾಜ್ ಆಯಿಲ್ ಇದೆ. ಆಮೇಲೆ ಫ್ರೆಂಡ್ಸ್, ವುಮನ್ ಕೇರ್ ಸಿರಪ್. ಸೊ ಹೆಣ್ಣು ಮಕ್ಕಳ ಆರೋಗ್ಯಕ್ಕೋಸ್ಕರ ವುಮನ್ ಕೇರ್ ಸಿರಪ್ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಫ್ರೆಂಡ್ಸ್. ಸೊ ಈ ಮಹಿಳೆಯರ ಆರೋಗ್ಯಕ್ಕೋಸ್ಕರ ಒಂದು ಒಳ್ಳೆ ಪೋಷಕ ಆಹಾರ ಇದ್ದಿರುವ ಒಂದು ಆಯುರ್ವೇದಿಕ್ ಸಪ್ಲಿಮೆಂಟ್ ಇದು ವುಮನ್ ಕೇರ್ ಸಿರಪ್. ಮಹಿಳೆಯರ ಈ ತಿಂಗಳ ಪೀರಿಯಡ್ಸ್ ಇರ್ತಾವ, ತಿಂಗಳಿಗೆ 4 ದಿನ ಪೀರಿಯಡ್ಸ್ ಗಳು ಇರ್ತಾವ. ಪೀರಿಯಡ್ಸ್ ನ ನಾರ್ಮಲ್ ಮಾಡ್ಬೇಕಾದ್ರೆ ನಾವು ವುಮನ್ ಕೇರ್ ಸಿರಪ್ ನ ಬಳಸಬಹುದು ಹೆಂಗಸರದಲ್ಲಿ. ಆಮೇಲೆ ಹೆಣ್ಣು ಮಕ್ಕಳದಲ್ಲಿ ಹಾರ್ಮೋನಲ್ ಸಮಸ್ಯೆಗಳು, ಹೆಣ್ಮಕ್ಕಳದಲ್ಲಿ ಕಾಲ್ ನೋವು, ಹೊಟ್ಟೆ ನೋವು, ಆಮೇಲೆ ಬೆನ್ನೋವು, ಇಂತದ್ರಲ್ಲಿ ವುಮೆನ್ ಕೇರ್ ಸಿರಪ್ ಕೊಡಿಸಬಹುದು. ಹೆಣ್ಣು ಮಕ್ಕಳದಲ್ಲಿ ಮೂಡ್ ಸ್ವಿಂಗ್ ಅಂದ್ರೆ ಮೂಡು ಬದಲಾವಣೆ ಆಗ್ತಾರೆ. ಕೆಲವದಲ್ಲಿ ಅವ್ರು ಕೋಪ ಪಡ್ತಾರೆ, ಕೆಲವು ಸಮಯದಲ್ಲಿ ಎಷ್ಟು ಸಮಸ್ಯೆಗಳ ಅಂದ್ರೆ ಮೂಡ್ ಸ್ವಿಂಗ್ ಆಗ್ಲಿ. ಮಹಿಳೆಯರದಲ್ಲಿ ಮಾನಸಿಕ ಆರೋಗ್ಯ, ಮಹಿಳೆಯರದಲ್ಲಿ ಬ್ಲೀಡಿಂಗ್ ಸಮಸ್ಯೆ, ಆಮೇಲೆ ಮಹಿಳೆಯರ ಯೂರಿನ್ ನಲ್ಲಿ ರಕ್ತ ಸಮಸ್ಯೆ, ಆಮೇಲೆ ಏನಂದ್ರೆ ಈ ಮಹಿಳೆಯರದಲ್ಲಿ ವೈಟ್ ಡಿಸ್ಚಾರ್ಜ್ ಇರುತ್ತಲ್ಲ, ಲ್ಯೂಕೋರಿಯಾ ಅಂತದ್ರಲ್ಲಿ. ಆಮೇಲೆ ಮಹಿಳೆಯರ ರೋಗ ಶಕ್ತಿ ಹೆಚ್ಚಿಸಬೇಕಾದ್ರೆ, ಮಹಿಳೆಯರ ತ್ವಚೆ ಆರೋಗ್ಯಕ್ಕೋಸ್ಕರ, ಕೂದಲಿನ ಆರೋಗ್ಯಕ್ಕೋಸ್ಕರ ವುಮನ್ ಕೇರ್ ಸಿರಪ್. ಸೊ ಮಹಿಳೆಯರ ಆರೋಗ್ಯಕ್ಕೋಸ್ಕರ ವುಮನ್ ಕೇರ್ ಸಿರಪ್ ಒಂದು ಬಲವಾದ ಪ್ರಾಡಕ್ಟ್ ಫ್ರೆಂಡ್ಸ್. ಆಮೇಲೆ ಹೇರ್ ಅಂಡ್ ಕೇರ್ ಜ್ಯೂಸ್ ಅಂದ್ರೆ ನಮ್ಮ ಕೂದಲಿನ ಆರೋಗ್ಯಕ್ಕೋಸ್ಕರ ಬೆಸ್ಟ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್. ಇದು ಕುಡಿಬೇಕು, ಇದು ನಮ್ಮ ಕೂದಲಿಗೆ ಹಚ್ಚಬಾರ್ದು. ಹೇರ್ ಅಂಡ್ ಕೇರ್ ಜ್ಯೂಸ್ ಅನ್ನೋದು ಇದು ಕೂದಲಿಗೆ ಹಚ್ಚಬಾರ್ದು, ಇದು ಕುಡಿಬೇಕು. ಸೊ ಇಂತಹ ನಮ್ಮ ಕೂದಲಿನ ಆರೋಗ್ಯಕ್ಕೋಸ್ಕರ ಹೇರ್ ಅಂಡ್ ಕೇರ್ ಜ್ಯೂಸ್ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಫ್ರೆಂಡ್ಸ್. ಆಮೇಲೆ ಹೆಂಗಸರಿಗೆ ತಿಂಗಳಿಗೆ ಒಂದ್ಸಲ ಬರೋ ಪೀರಿಯಡ್ಸ್ ಸಮಯದಲ್ಲಿ ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬೇಕಾಗಿರುತ್ತಲ್ಲ, ಅಂತಾದ ನಮ್ಮ ಹತ್ರ ಯಶೋರಿತ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಹೆಂಗಸರ ಪೀರಿಯಡ್ ಸಮಯದಲ್ಲಿ ಬೇಕಾಗಿರೋ ಯಶೋರಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ ನಮ್ಮ ಹತ್ರ ಇದೆ. ಆಮೇಲೆ ಹೆಂಗಸರ ಏನಂತಾರೆ ಹೆಂಗಸರ ಕಾಲಿನ ಮಧ್ಯದಲ್ಲಿ ಈ ಇನ್ಫೆಕ್ಷನ್ ಆಗುತ್ತಲ್ಲ, ಫಂಗಲ್ ಇನ್ಫೆಕ್ಷನ್, ಅದರಿಂದ ಸಮಸ್ಯೆಗಳು ಇರ್ತವೆ. ಅಂತದ್ರಲ್ಲಿ ಯೋಶಿರಿಚ್ ಫೆಮಿನೈನ್ ವಾಶ್, ಓಕೆ, ಕಾಲಿ ಮಧ್ಯದಲ್ಲಿ ಇದು ಫೆಮಿನೈನ್ ವಾಶ್ ನ ಉಪಯೋಗ ಮಾಡಿದ್ರೆ ಅಲ್ಲಿ ಇರೋ ಕ್ರಿಮಿಗಳ ನಷ್ಟ ಆಗ್ಬಿಟ್ಟು ಅಲ್ಲಿ ಇರುವ ಈ ಸಮಸ್ಯೆಗಳು ಕಡಿಮೆ ಮಾಡ್ಬಿಡ್ತೇವೆ ಯೋಶಿರಿಚ್ ಫೆಮಿನೈನ್ ವಾಶ್. ಆಮೇಲೆ ಫ್ರೆಂಡ್ಸ್, ಯಾರ್ಯಾರಿಗೆ ಹೀಮೋಗ್ಲೋಬಿನ್ ಅನ್ನೋ ರಕ್ತ ಕಡಿಮೆ ಇದೆಯೋ ಅಂತದ್ರಲ್ಲಿ ಈ ಹೀಮೋಗ್ಲೋಬಿನ್ ಬಳಸಬೇಕಾದ್ರೆ ಲೋ ರಿಚ್ ಹಿಮೋಫಿಟ್ ಸಿರಪ್
ಲೋರಿಚ್ ಹಿಮೋಫಿಟ್ ಸಿರಪ್ ಅನ್ನೋದು ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಹಿಮೋಗ್ಲೋಬಿನ್ ಬಳಸಬೇಕಾದ್ರೆ. ಆಮೇಲೆ ಫ್ರೆಂಡ್ಸ್, ಯಾರ್ಯಾರಿಗೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತಿರತ್ತಲ್ಲ, ಡೆಂಗು, ಟೈಫಾಯ್ಡ್, ಮಲೇರಿಯಾನಲ್ಲಿ ಶರೀರದಲ್ಲಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರುತ್ತಲ್ಲ, ಈ ಕಡಿಮೆ ಆಗಿರೋ ಪ್ಲೇಟ್ಲೆಟ್ಸ್ ನ ತಿರುಗಿ ಹೆಚ್ಚಿಸಬೇಕಾದ್ರೆ ಪ್ಲಾಟಿನ್ ಪಪಾಯ ಲೀಫ್ ಜ್ಯೂಸ್ ಅನ್ನೋದು ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಫ್ರೆಂಡ್ಸ್. ಆಮೇಲೆ ರೆಡ್ ಅಲೋವೆರಾ ಜ್ಯೂಸ್ ಸಾಮಾನ್ಯವಾಗಿ ಇರುವ ಅಲೋವೆರಾಗಿಂತ 22 ಗುಣ 22 ಸಲ ಅಧಿಕ ಶಕ್ತಿಶಾಲಿಯಾಗಿ ಇರುತ್ತೆ ರೆಡ್ ಅಲೋವೆರಾ ಜ್ಯೂಸ್. ರೆಡ್ ಅಲೋವೆರಾ ಜ್ಯೂಸ್ ನಲ್ಲಿ ಅಮೈನೋ ಆಸಿಡ್ಸ್, ವಿಟಮಿನ್, ಖನಿಜ ಪದಾರ್ಥಗಳು ಅಂಡ್ ಆಂಥ್ರೋಕ್ಯೂನಾನ್ ಅನ್ನೋ ಒಂದು ಜಬರ್ದಸ್ತ್ ಆಂಟಿ ಆಕ್ಸಿಡೆಂಟ್ ಇರುತ್ತೆ ರೆಡ್ ಅಲೋವೆರಾ ಜ್ಯೂಸ್ ನಲ್ಲಿ. ರೆಡ್ ಅಲೋವೆರಾ ಜ್ಯೂಸ್ ನಮ್ಮ ಪಾಚನ ಸಂಸ್ಥೆ ಅಲ್ವಾ, ಜೀರ್ಣ ಸಂಸ್ಥೆ, ಆಮೇಲೆ ನಮ್ಮ ಮಲ ಅಂದ್ರೆ ಕಾನ್ಸ್ಟಿಪೇಷನ್ ಸಮಸ್ಯೆ, ಆಮೇಲೆ ನಮ್ಮ ಶರೀರದಲ್ಲಿ ಇರೋ ವಿಷಕಾರಿ ಘಟಕಗಳನ್ನ ಹೊರಗೆ ಹಾಕ್ಬೇಕಾದ್ರೇನು ಸಹಾಯ ಮಾಡುತ್ತೆ ರೆಡ್ ಅಲೋವೆರಾ ಜ್ಯೂಸ್. ರೆಡ್ ಅಲೋವೆರಾ ಜ್ಯೂಸ್ ಹೃದಯದ ಆರೋಗ್ಯಕ್ಕೋಸ್ಕರ ಸಹಾಯಕ, ತ್ವಚೆಯ ಆರೋಗ್ಯಕ್ಕೋಸ್ಕರ, ನಮ್ಮ ಶರೀರದಲ್ಲಿ ಬೇಕಾಗಿರುವ ರೋಗ ನಿರೋಧಕ ಶಕ್ತಿಗೆ ಸಹಾಯ ಮಾಡುತ್ತೆ ರೆಡ್ ಅಲೋವೆರಾ ಜ್ಯೂಸ್. ಆಮೇಲೆ ಫ್ರೆಂಡ್ಸ್, ಸೀಬಕ್ಥಾನ್ ಜ್ಯೂಸ್ ಅಲ್ವಾ, ಸೀಬಕ್ಥಾನ್ ಜ್ಯೂಸ್ ನಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂಡ್ ಬೀಟಾ ಕರೋಣ ಅನ್ನೋ ಪೋಷಕಾಹಾರಗಳು ಇರ್ತವೆ. ಇದೇ ಸೀಬಕ್ಥಾನ್ ಜ್ಯೂಸ್ ನಮ್ಮ ಆರೋಗ್ಯಕ್ಕೋಸ್ಕರ ಸಹಾಯ ಮಾಡುತ್ತೆ. ಆಮೇಲೆ ವಿಟಮಿನ್ ಈ ಸೀಬಕ್ಥಾನ್ ಜ್ಯೂಸ್ ನಲ್ಲಿರೋ ವಿಟಮಿನ್ ಇ, ಬೀಟಾ ಕರೋಟಿನೋ ಮತ್ತೆ ಪ್ರಕಾರವಾಗಿರುವ ಈ ಪೋಷಕ ತತ್ವಗಳು ನಮ್ಮ ತ್ವಚೆಯ ಆರೋಗ್ಯಕ್ಕೋಸ್ಕರ ಸಹಾಯ ಮಾಡ್ತು ತ್ವಚೆನಲ್ಲಿ ಲಾಭ ಮಾಡುತ್ತೆ. ಸೀಬಕ್ಥಾನ್ ನಲ್ಲಿರುವ ಪ್ರಾಕೃತಿಕ ರೂಪದಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ ನಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ತು ನಮ್ಮ ಶರೀರಕ್ಕೆ ಡ್ಯಾಮೇಜ್ ಮಾಡಿರೋ ಫ್ರೀ ರ್ಯಾಡಿಕಲ್ಸ್ ನ ಇದು ನಷ್ಟ ಮಾಡುತ್ತೆ. ಸೊ ನಾವು ರುಟೀನ್ ಇದು ತಗೊಂಡ್ರೆ, ಓಕೆ, ಸೊ ನಾವು ಡೈಲಿ ರುಟೀನ್ ಸೀಬಕ್ಥಾನ್ ಜ್ಯೂಸ್ ತಗೊಂಡ್ರೆ ನಮ್ಮ ಹೃದಯದ ಆರೋಗ್ಯ, ನಮ್ಮ ಮಾನಸಿಕ ಆರೋಗ್ಯ ಇದರಲ್ಲಿ ಸಹಾಯ ಮಾಡ್ತು, ನಮ್ಮ ಒತ್ತಡನ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ, ನಮ್ಮ ಟಯರ್ಡ್ನೆಸ್ ಅಂದ್ರೆ ಒಂದು ಟಯರ್ಡ್ ಇರತ್ತಲ್ಲ ಅದನ್ನ ಕಡಿಮೆ ಮಾಡುತ್ತೆ ಸೀಬಕ್ಥಾನ್ ಜ್ಯೂಸ್ ಫ್ರೆಂಡ್ಸ್. ಸೀಬಕ್ಥಾನ್ ಜ್ಯೂಸ್. ಆಮೇಲೆ ಮ್ಯಾಗ್ನೋರಿಚ್ ಜ್ಯೂಸ್ ಫ್ರೆಂಡ್ಸ್. ಮ್ಯಾಗ್ನೋರಿಚ್ ಜ್ಯೂಸ್ ನಮ್ಮ ಪಾಚನ ಆರೋಗ್ಯ, ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬೇಕಾದ್ರೆ ಮ್ಯಾಗ್ನೋರಿಚ್ ಜ್ಯೂಸ್ ಮಾಧ್ಯವಾಗಿ ನಮ್ಮ ಶರೀರಕ್ಕೆ ಬೇಕಾಗಿರೋ ಪ್ರೋಟೀನ್, ವಿಟಮಿನ್, ಮಿನರಲ್ಗಳು ಸಿಗುತ್ತೆ. ನಮ್ಮ ಕಣ್ಣ ಆರೋಗ್ಯಕ್ಕೋಸ್ಕರ, ಒಳ್ಳೆ ನಿದ್ದೆಗೋಸ್ಕರ ಸಹಾಯ ಮಾಡುತ್ತೆ. ಮತ್ತೆ ನಮ್ಮ ಡಯಾಬಿಟಿಸ್ ನಲ್ಲಿ ಬ್ಲಡ್ ಶುಗರ್ ನ ಕಡಿಮೆ ಮಾಡಬೇಕಾದ್ರೆ ಮ್ಯಾಗ್ನೋರಿಚ್ ಜ್ಯೂಸ್ ನ ನಾವು ಉಪಯೋಗ ಮಾಡಬಹುದು. ಆಮೇಲೆ ಫ್ರೆಂಡ್ಸ್, ವಿಟಾರಿಚ್ ಹರ್ಬಲ್ ವಿಟಮಿನ್ ಟ್ಯಾಬ್ಲೆಟ್ ಫ್ರೆಂಡ್ಸ್. ನಮ್ಗೆ ಶರೀರದಲ್ಲಿ ವಿಟಮಿನ್ಸ್ ಗಳು ಬೇಕಾದ್ರೆ, ಆ ವಿಟಮಿನ್ಸ್ ಗಳು ಪೂರ್ತಿ ಮಾಡಬೇಕಾದ್ರೆ ವಿಟಾರಿಚ್ ಹರ್ಬಲ್ ವಿಟಮಿನ್ ಟ್ಯಾಬ್ಲೆಟ್ಸ್ ಒಂದು ಬೆಸ್ಟ್ ಪ್ರಾಡಕ್ಟ್. ಯಾಕಂದ್ರೆ ಇದರಲ್ಲಿ ಅನಾನಸ ಇದೆ, ಬ್ಲೂ ಬೇರಿ ಇದೆ, ಬೇರಿ ಇದೆ, ಬ್ಲೂ ಗ್ರೇಪ್ಸ್ ಇದೆ, ಕಿವಿ, ಕ್ರೇನ್ ಬೇರಿ, ಅವಕಾಡೋ, ಮ್ಯಾಂಗೋಸ್ಟೋನ್, ಬ್ಲಾಕ್ ಎಲ್ಡರ್ ಬೆರಿ, ಕುಬಾನಿ ಅಂತ ಫಲಾಹಾರಗಳು ಅಂದ್ರೆ ಫ್ರೂಟ್ಸ್ ಇದರಲ್ಲಿ ಇರ್ತವೆ. ಅದರಿಂದ ಈ ಫ್ರೂಟ್ಸ್ ನಲ್ಲಿ ಎಲ್ಲ ಪ್ರಕಾರವಾಗಿ ವಿಟಮಿನ್ಸ್ ಗಳು ಇರ್ತವೆ. ಆ ವಿಟಮಿನ್ಸ್ ಗಳು ನಾವು ಪಡಿಬೇಕಾದ್ರೆ ನಾವು ವಿಟಾರಿಚ್ ಹರ್ಬಲ್ ವಿಟಮಿನ್ ಅಂದ್ರೆ ವಿಟಮಿನ್ಸ್ ಗಳು ಕಡಿಮೆ ಇದ್ರೆ ಅದನ್ನ ತಿರುಗಿ ಬೇಕಾದ್ರೆ ವಿಟಾರಿಚ್ ಹರ್ಬಲ್ ವಿಟಮಿನ್ ಟ್ಯಾಬ್ಲೆಟ್ಸ್ ನಾವು ತಗೋಬಹುದು, ಎಲ್ರು ತಗೋಬಹುದು. ಆ ತರಲ್ಲಿ ವಿಟಾರಿಚ್ ಹರ್ಬಲ್ ವಿಟಮಿನ್ ಟ್ಯಾಬ್ಲೆಟ್ಸ್. ಆಮೇಲೆ ಫ್ರೆಂಡ್ಸ್, ಸ್ಪಿರುಲಿನಾ ಕ್ಯಾಪ್ಸೂಲ್. ಸೊ ನಮ್ ಎಲ್ರಿಗೂ ಗೊತ್ತು ಸ್ಪಿರುಲಿನಾ ಅನ್ನೋದು ಒಂದು ಪಾಚೆ, ಅದು ಒಳ್ಳೆ ಅಂದ್ರೆ ಏನಂತಾರೆ ಉಪ್ಪು ನೀರು ಮತ್ತೆ ಒಳ್ಳೆ ನೀರಿನಲ್ಲಿನೂ ಬೆಳೆಯುತ್ತೆ ಈ ಸ್ಪಿರುಲಿನಾ ಅನ್ನೋ ಪಾಚೆ. ಆದ್ರೆ ಇದೇ ಸ್ಪಿರುಲಿನಾ ಅನ್ನೋ ಪಾಚೆ ಬಂದು ನಮ್ಮ ಡಯಾಬಿಟೀಸ್ ನಲ್ಲಿ, BP ನಲ್ಲಿ, ಆಮೇಲೆ ಏನಂತಾರೆ ನಮ್ಮ ವೆಯ್ಟ್ ಕಡಿಮೆ ಮಾಡಬೇಕಾದ್ರೆ, ನಮ್ಮ ಚರ್ಮದ ಆರೋಗ್ಯ, ನಮ್ಮ ಸ್ನಾಯುಗಳ ಆರೋಗ್ಯ, ನಮ್ಮ ನರಗಳ ಆರೋಗ್ಯ, ನಮ್ಮ ಹೃದಯದ ಆರೋಗ್ಯ ಅಂತದ್ರಲ್ಲಿ ನಾವು ಉಪಯೋಗ ಮಾಡಿಸಬಹುದು ಸ್ಪಿರುಲಿನಾ ಕ್ಯಾಪ್ಸೂಲ್ ನ. ಇದೇ ಸ್ಪಿರುಲಿನಾ ಕ್ಯಾಪ್ಸೂಲ್ ಒಂದು ಒಳ್ಳೆ ಪೋಷಕ ಆಹಾರ ಕೆಲಸನೂ ಮಾಡಿಸುತ್ತೆ ಫ್ರೆಂಡ್ಸ್. ಸೊ ಸ್ಪಿರುಲಿನಾ. ಆಮೇಲೆ ಮಧುರಿಚ್ ಡಯಾಬಿಟಿಕ್ ಕೇರ್ ಜ್ಯೂಸ್ ಫ್ರೆಂಡ್ಸ್. ಯಾರ್ಯಾರಿಗೆ ಡಯಾಬಿಟಿಸ್ ಔಷಧಿಗಳು ತಿಂದ ಮೇಲೇನು ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗರ್ವೋ ಅಂತದ್ರಲ್ಲಿ ಮಧುರಿಚ್ ಡಯಾಬಿಟಿಕ್ ಕೇರ್ ಜ್ಯೂಸ್ ಅನ್ನೋದು ಡಯಾಬಿಟಿಸ್ ಜನಗಳಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಫ್ರೆಂಡ್ಸ್. ಮಧುರಿಚ್ ಡಯಾಬಿಟಿಕ್ ಕೇರ್ ಜ್ಯೂಸ್ ಜೊತೆಯಲ್ಲಿ ನಾವು ಮಧುನಿಲ್ ಅಮೃತ್ ಚೂರ್ಣ ತಗೊಂಡ್ರೆ ಡಯಾಬಿಟಿಸ್ ನಲ್ಲಿ ಎಷ್ಟು ಲಾಭವಾಗಿರುತ್ತೆ ನಮ್ಮ ಮಧುನಿಲ್ ಅಮೃತ್ ಚೂರ್ಣ. ಸೊ ಆಮೇಲೆ ಡಯಾಬಿಟಿಸ್ ಜನಗಳಿಗೆ ಸಿಹಿ ಟೀ ಬೇಕಾಗಿರುತ್ತೆ, ಅಂದ್ರೆ ಸಿಹಿ ಟೀ ಬೇಕು ಆದ್ರೆ ಶುಗರ್ ಬೇಡ ಅಂತಾರೆ. ಅಂತದ್ರಲ್ಲಿ ಸಿಹಿ ಟೀ ಆದ್ರೆ ಸಕ್ಕರೆ ಇಲ್ದಿರೋ ಸಿಹಿ ಟೀ ಬಟ್ ಸಕ್ಕರೆ ಇಲ್ದಿರೋ ಟೀಗೆ ಮಧುರಿಚ್ ಸ್ಟೀವಿಯಾ ಟೀ ಅನ್ನೋದು ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಫ್ರೆಂಡ್ಸ್. ಆಮೇಲೆ ಮಧುರಿಚ್ ಪ್ರೀಮಿಯಂ ಚಾಯ್ ಇದೆ ನಮ್ಮ ಹತ್ರ. ಆಮೇಲೆ ಗ್ರೀನ್ ಟೀ ಟ್ಯಾಬ್ಲೆಟ್. ಸೊ ಗ್ರೀನ್ ಟೀ ಟ್ಯಾಬ್ಲೆಟ್ ನಮ್ಮ ಶರೀರದಲ್ಲಿ
ಅಂದ್ರೆ ನಮ್ ವಜನ್ ಕಡಿಮೆ ಮಾಡಬೇಕಾದ್ರೆ, ಆಮೇಲೆ ನಮ್ ಶರೀರದಲ್ಲಿ ಈ ಜೀರ್ಣ ಸಂಸ್ಥೆ, ಆಮೇಲೆ ಡಯಾಬಿಟೀಸ್ ನಲ್ಲಿ, ನಮ್ಮ ಮೊಳಗಾಲ್ ನೋವದಲ್ಲಿ, ನಮ್ಮ ತ್ವಚೆ ಆರೋಗ್ಯ, ನಮ್ಮ ಹೃದಯದ ಆರೋಗ್ಯ, ಇಂಥದ್ರಲ್ಲಿ ಗ್ರೀನ್ ಟೀ ಟ್ಯಾಬ್ಲೆಟ್ ಬಿಸಿ ನೀರಿನಲ್ಲಿ ಒಂದು ಟ್ಯಾಬ್ಲೆಟ್ ಹಾಕಿದ್ರೆ ತಾನಾಗೆ ಕರಗೋಗುತ್ತೆ ಅಂತ ಒಂದು ಟೆಕ್ನಾಲಜಿನ ತಗೊಂಡ್ ಬಂದಿದ್ದೀವಿ ನಾವು. ಸೊ ಗ್ರೀನ್ ರಿಚ್ ಟ್ಯಾಬ್ಲೆಟ್ಸ್ ಫ್ರೆಂಡ್ಸ್. ಆಮೇಲೆ ಸ್ಲಿಮ್ ರಿಚ್ ಫಿಟ್ ಅಂಡ್ ಸ್ಲಿಮ್ ಜ್ಯೂಸ್. ಯಾರ್ಯಾರಿಗೆ ವೆಯ್ಟ್ ಕಡಿಮೆ ಮಾಡಿಸ್ಬೇಕು ಅಂತವ್ರಿಗೆ ಸ್ಲಿಮ್ ರಿಚ್ ಫಿಟ್ ಅಂಡ್ ಸ್ಲಿಮ್ ಜ್ಯೂಸ್ ಅನ್ನೋದು ಬಹಳ ಒಳ್ಳೆ ಪ್ರಾಡಕ್ಟ್, ವೆಯ್ಟ್ ಕಡಿಮೆ ಮಾಡ್ಬೇಕಾದ್ರೆ. ಆಮೇಲೆ ನಮ್ಮ ಏನಂತಾರೆ ಕಿಚನ್ ನಲ್ಲಿ ಅಲ್ಲ, ಈ ಕಿಚನ್ ನಲ್ಲಿ ತಿನ್ನೋ ಪದಾರ್ಥಗಳು ತಯಾರು ಮಾಡ್ಬೇಕಾದ್ರೆ ವಿಘ್ನಹರ್ತ ರೈಸ್ ಬ್ರಾನ್ ಆಯಿಲ್ ಒಂದು ಒಳ್ಳೆ ಪ್ರಾಡಕ್ಟ್. ವಿಘ್ನಹರ್ತ ರೈಸ್ ಬ್ರಾನ್ ಆಯಿಲ್ ನಮ್ಮ ನಮ್ಮ ಅಡಿಗೆ ಮನೆಯಲ್ಲಿ ಒಂದು ಒಳ್ಳೆ ಮಾಧ್ಯಮ. ನಮ್ಮ ಹೃದಯ ನಮ್ಮ ವಿಘ್ನಹರ್ತ ರೈಸ್ ಬ್ರಾನ್ ಆಯಿಲ್ ಹೃದಯದ ಆರೋಗ್ಯದಲ್ಲಿ ಇದು ಲಾಭವಾಗಿರುತ್ತೆ. ವಿಘ್ನಹರ್ತ ರೈಸ್ ಬ್ರಾನ್ ಆಯಿಲ್ ನಲ್ಲಿ ಟ್ರಾನ್ಸ್ ಫ್ಯಾಟಿಡ್ಸ್ ಕಡಿಮೆ ಆಗಿರುತ್ತೆ. ಅದರಿಂದ ಇದು ಕೊಲೆಸ್ಟ್ರಾಲ್ ಕಡಿಮೆ ಆಗ್ಬಿಡುತ್ತೆ. ವಿಘ್ನಹರ್ತ ರೈಸ್ ಬ್ರಾನ್ ಆಯಿಲ್ ನಲ್ಲಿ ಎಷ್ಟು ನಾವು 213 ಡಿಗ್ರಿನಲ್ಲಿ ನಾವು ಅದನ್ನ ಬಿಸಿ ಮಾಡಿದ್ರು, ವಿಘ್ನಹರ್ತ ರೈಸ್ ಬ್ರಾನ್ ಆಯಿಲ್ ನ 213 ಡಿಗ್ರಿನಲ್ಲಿ ಬಿಸಿ ಮಾಡಿದ್ರು ಅದರಲ್ಲಿ ಹೊಗೆ ಕಡಿಮೆ ಆಗಿರುತ್ತೆ. ಅಂಡ್ 352 ಡಿಗ್ರಿನಲ್ಲಿ ನಾವು ಬಿಸಿ ಎಣ್ಣೆನ ಬಿಸಿ ಮಾಡಿದ್ರು ಅದು ಇದು ಅಂಟ್ಕೊಳ್ಳಲ್ಲ, ಬೆಂಕಿ ಅಂಟ್ಕೊಳ್ಳಲ್ಲ. ಅಷ್ಟೇ ಅಲ್ಲ, ವಿಘ್ನಹರ್ತ ರೈಸ್ ಬ್ರಾನ್ ಆಯಿಲ್ ಬಂದು ನಮ್ಮ ಡೀಪ್ ಫ್ರೈಗೆ ಚೆನ್ನಾಗಿರುತ್ತೆ. ಅಂಡ್ ನಮ್ಮ ಊಟದಲ್ಲಿ ಎಣ್ಣೆ ಕಡಿಮೆ ಆಗಿರುತ್ತೆ. ಅಂಡ್ ಏನಂತಾರೆ ಒಂದು ನಾವು ಫ್ರೈಯಿಂಗ್ ಮಾಡ್ಬೇಕಾದ್ರೆ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಕ್ಕೆ ಸಹಾಯ ಮಾಡುತ್ತೆ. ಸೊ ಈ ತರ ವಿಘ್ನಹರ್ತ ರೈಸ್ ಆಯಿಲ್ ನಮ್ಮ ಅಡುಗೆ ಮನೆಯ ಒಂದು ಎಣ್ಣೆ ಇದು, ಅಡುಗೆ ಮನೆಯಲ್ಲಿ ಬೇಕಾಗಿರುವ ಎಣ್ಣೆ ಇದು ವಿಘ್ನಹರ್ತ ರೈಸ್ ಬ್ರಾನ್ ಆಯಿಲ್. ಆಮೇಲೆ ಫ್ರೆಂಡ್ಸ್, ಕ್ಯಾನ್ಸರ್ದಲ್ಲಿ ಈ CCR ಲೈಫ್ ಕೇರ್ ಜ್ಯೂಸ್ ಕೊಟ್ರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಜೊತೆಯಲ್ಲಿ CCR ಲೈಫ್ ಕೇರ್ ಜ್ಯೂಸ್ ಕೊಟ್ರೆ ಎಷ್ಟೋ ಕ್ಯಾನ್ಸರ್ ಪೇಷಂಟ್ ನಲ್ಲಿ ರಿಸಲ್ಟ್ ತಗೊಂಡಿದೀವಿ. ಸೊ CCR ಲೈಫ್ ಕೇರ್ ಜ್ಯೂಸ್ ಕ್ಯಾನ್ಸರ್ ನಲ್ಲಿ. ಆಮೇಲೆ ಯಾರ್ಯಾರಿಗೆ ಈ ತಂಬಾಕು ಚಟೆ, ಸಿಗರೆಟ್ ಚಟೆ, ಟೀ ಚಟಗಳನ್ನ ನಾವು ಇದು ಮಾಡ್ಬೇಕಾದ್ರೆ, ಆಮೇಲೆ ಸಾರಾಯಿ ಚಟೆ, ಸೊ ಸಾರಾಯಿ, ತಂಬಾಕು, ಸಿಗರೇಟು, ಇಂತ ಈ ಚಟಗಳನ್ನ ನಾವು ನಿಲ್ಸ್ಬೇಕಾದ್ರೆ ಹ್ಯಾಬಿಕ್ಯೂರ್ ಡ್ರಾಪ್ಸ್ ಬಂದು ಒಳ್ಳೆ ಪ್ರಾಡಕ್ಟ್ ಫ್ರೆಂಡ್ಸ್. ಸೊ ಹ್ಯಾಬಿಕ್ಯೂರ್ ಡ್ರಾಪ್ಸ್ ಈ ಚಟಗಳನ್ನ ದೂರ ಮಾಡ್ಬೇಕಾದ್ರೆ. ಆಮೇಲೆ ಚಿಕ್ಕ ಮಕ್ಕಳ ಆರೋಗ್ಯಕ್ಕೋಸ್ಕರ ಸ್ವರ್ಣರಿಚ್ ಬೇಬಿ ಕೇರ್ ಡ್ರಾಪ್ಸ್ ನ ತಗೊಂಡ್ ಬಂದಿದ್ವಿ. ಸೊ ಸ್ವರ್ಣರಿಚ್ ಬೇಬಿ ಕೇರ್ ಡ್ರಾಪ್ಸ್ ಚಿಕ್ಕ ಮಕ್ಕಳದಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚ ಮಾಡುತ್ತೆ. ಚಿಕ್ಕ ಮಕ್ಕಳ ಈ ವಾತಾವರಣ ಬದಲಾವಣೆದಿಂದ ಚಿಕ್ಕ ಮಕ್ಕಳಿಗೆ ಕಾಯಿಲೆಗಳು ಬರ್ತಲ್ಲ ಅಂತದ್ರಲ್ಲಿನೂ ನಾವು ಸಹಾಯ ಮಾಡುತ್ತೆ. ಓಕೆ, ಸೊ ಚಿಕ್ಕ ಮಕ್ಕಳ ರೋಗ ನಿರೋಧಕ ಶಕ್ತಿಯಾಗಿ ಚಿಕ್ಕ ಮಕ್ಕಳ ವಾತಾವರಣ ಬದಲಾವಣೆಯಿಂದ ಆಗಿರುವ ರೋಗಗಳಲ್ಲಿ ಚಿಕ್ಕ ಮಕ್ಕಳಿಗೆ ಈ ಯಾವ್ದಾದ್ರು ಕಾಯಿಲೆ ಇದ್ರೆ ಆ ಕಾಯಿಲೆದಿಂದ ಜಲ್ದಿ ಸರಿ ಆಗ್ಬೇಕಾದ್ರೆ, ಚಿಕ್ಕ ಮಕ್ಕಳ ಜೀರ್ಣ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ, ಹಸಿವು ಬೆಳೆಸ್ಬೇಕಾದ್ರೆ, ಚಿಕ್ಕ ಮಕ್ಕಳದಲ್ಲಿ ಬುದ್ಧಿ ಕ್ಷಮತೆ, ಚಿಕ್ಕ ಮಕ್ಕಳದಲ್ಲಿ ಗ್ರಾಸ್ಪಿಂಗ್ ಪವರ್, ಸ್ಥಿರತಾ, ಕಾನ್ಸಂಟ್ರೇಷನ್ ಇಂಥದ್ರಲ್ಲಿ ಸಹಾಯ ಮಾಡುತ್ತೆ ಸ್ವರ್ಣರಿಚ್ ಬೇಬಿ ಕೇರ್ ಡ್ರಾಪ್ಸ್. ಆಮೇಲೆ ಫ್ರೆಂಡ್ಸ್, ನಮ್ಗೆ ಎಲ್ರಿಗೂ ಗೊತ್ತು ನಮ್ಮ ಅಶ್ವಿನ್ ಜಿಂದಾಲ್ ಪ್ರಾಡಕ್ಟ್ ಇಮ್ಯುರಿಚ್ ಎಲ್ಲ ಹೇಗೆ ಕೆಲಸ ಮಾಡುತ್ತೆ. ಡಿಟಾಕ್ಸಿಫೈ ಕ್ಯಾಪ್ಸೂಲ್ ಇದೆ, ಡಿಟಾಕ್ಸಿಫೈ ಕ್ಯಾಪ್ಸೂಲ್ ಎಲ್ಲದ್ರಲ್ಲಿ ಯೂಸ್ ಮಾಡಬಹುದು. ನ್ಯೂರರಿಚ್ ಕ್ಯಾಪ್ಸೂಲ್ ನಮ್ಮ ಪ್ಯಾರಾಲಿಸಿಸ್ ಸಮಸ್ಯೆಗಳಲ್ಲಿ, ಸ್ಟ್ರೆಸ್ ಸಮಸ್ಯೆಗಳಲ್ಲಿ. ಸೊ ನ್ಯೂರರಿಚ್ ಕ್ಯಾಪ್ಸೂಲ್ ಪ್ಯಾರಾಲಿಸಿಸ್, ಯಾರ್ಯಾರಿಗೆ ಪ್ಯಾರಾಲಿಸಿಸ್ ಸಮಸ್ಯೆ ಇದೆಯೋ, ಯಾರ್ಯಾರಿಗೆ ಒತ್ತಡ ಇದೆಯೋ, ಯಾರ್ಯಾರಿಗೆ ಚಿಂತೆ ಸಮಸ್ಯೆ, ಡಿಪ್ರೆಷನ್ ಅಂತದ್ರಲ್ಲಿ ಒಳ್ಳೆ ನಿದ್ದೆ ಬರ್ಬೇಕಾದ್ರೆ, ನಮ್ಗೆ ಜ್ಞಾಪಕ ಶಕ್ತಿ ಚೆನ್ನಾಗಿರ್ಬೇಕಾದ್ರೆ, ಅಂಡ್ ಯಾರ್ಯಾರಿಗೆ ಫಿಟ್ಸ್ ಸಮಸ್ಯೆಗಳಿದೆಯಲ್ಲ ಅಂತದ್ರಲ್ಲಿ ನ್ಯೂರರಿಚ್ ಕ್ಯಾಪ್ಸೂಲ್ ನ ನಾವು ಉಪಯೋಗ ಮಾಡಬಹುದು. ಆಮೇಲೆ ಥೈರಾಯ್ಡ್ ಸಮಸ್ಯೆಗಳಲ್ಲಿ ಥೈರಾಯ್ಡ್ ಕೇರ್ ಟ್ಯಾಬ್ಲೆಟ್ ಒಂದು ಒಳ್ಳೆ ಪ್ರಾಡಕ್ಟ್ ಫ್ರೆಂಡ್ಸ್. ಇದರಲ್ಲಿ ಸೆಪರೇಟ್ ಆಗಿ ನಾವು ಮಾತಾಡಬಹುದು, ಆದ್ರೆ ಥೈರಾಯ್ಡ್ ಸಮಸ್ಯೆಗಳಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಥೈರಾಯ್ಡ್ ಕೇರ್ ಟ್ಯಾಬ್ಲೆಟ್. ಆಮೇಲೆ ಕಾರ್ಡಿಯೋರಿಚ್ ಹಾರ್ಟ್ ಕೇರ್ ಅಂದ್ರೆ ನಮ್ಮ ಹೃದಯದ ಆರೋಗ್ಯದಲ್ಲಿ, ಹೃದಯದ ಸಮಸ್ಯೆಗಳಲ್ಲಿ ಕಾರ್ಡಿಯೋರಿಚ್ ಹಾರ್ಟ್ ಕೇರ್ ಟ್ಯಾಬ್ಲೆಟ್ ಒಂದು ಒಳ್ಳೆ ಪ್ರಾಡಕ್ಟ್ ಫ್ರೆಂಡ್ಸ್. ಆಮೇಲೆ ಏನಂತಾರೆ ನವಚೇತನ ಕಲ್ಪಂ ಒಂದು ಟಾನಿಕ್ ತರ ಕೆಲಸ ಮಾಡುತ್ತೆ, ನಮ್ಮ ವಿಧಿವಾದ ಕಾಯಿಲೆಗಳಲ್ಲೂ ಸಹಾಯ ಮಾಡುತ್ತೆ ನವಚೇತನ ಕಲ್ಪಂ. ಆಮೇಲೆ ಫ್ರೆಂಡ್ಸ್, ನವಚೇತನ ಕಲ್ಪಂ ಆಮೇಲೆ ಫೈಟೋಗ್ರಾ ಡಬಲ್ ಸ್ಟ್ರೆಂತ್ ಕ್ಯಾಪ್ಸೂಲ್, ಇದು ಗಂಡು ಮಕ್ಕಳ ಆರೋಗ್ಯಕ್ಕೋಸ್ಕರ, ಮತ್ತೆ ಗಂಡು ಮಕ್ಕಳದಲ್ಲಿ ಈ ಅಂದ್ರೆ ಮಕ್ಕಳು ಗಂಡು ಮಕ್ಕಳ ಸಮಸ್ಯೆಗಳಿಂದ ಮಕ್ಕಳು ಆಗದೆ ಇದ್ರೆ ಅಂತ ಅದ್ರಲ್ಲಿ ಫೈಟೋಗ್ರಾ ಡಬಲ್ ಸ್ಟ್ರೆಂತ್ ಗಂಡಸರ ಆರೋಗ್ಯದಲ್ಲಿ ಉಪಯೋಗ ಮಾಡಿಸಬಹುದು. ಆಮೇಲೆ ಅರಸಿನ ಪ್ರಾಡಕ್ಟ್ ಒರಾಕ್ 99. ಈಗ ಅರಸಿನ ಪ್ರಾಡಕ್ಟ್ ಒರಾಕ್ 99 ಇದು ಕ್ರಿಮಿಗಳ ವಿರೋಧನೂ ಕೆಲಸ ಮಾಡುತ್ತೆ. ಕೆಮ್ಮು, ಆಮೇಲೆ ನಮ್ಮ ಏನಂತಾರೆ ಲಂಗ್ಸಿನ, ಆಮೇಲೆ ಮೊಳಗಾಲ್ ನೋವು ಸಮಸ್ಯೆ,
ನಮ್ಮ ಶರೀರದಲ್ಲಿ ಬೇಕಾಗಿರೋ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಬೇಕಾದ್ರೆ, ಕ್ರಿಮಿಗಳ ಜೊತೆ ಹೋರಾಡಬೇಕಾದ್ರೆ, ವೈರಸ್ಗಳ ಜೊತೆ ಹೋರಾಡಬೇಕಾದ್ರೆ ಎಂತಾದ್ರಲ್ಲಿ ಎಷ್ಟೋ ಇದರಲ್ಲಿ ನಾವು ಸಹಾಯ ಈ ಒರಾಕ್ 99 ಅರಿಸಿನ ಪ್ರಾಡಕ್ಟ್ ನ ಉಪಯೋಗ ಮಾಡಬಹುದು ಫ್ರೆಂಡ್ಸ್. ಆಮೇಲೆ ಕಾರ್ನಿಕೋಟೆನ್. ಓಕೆ ಫ್ರೆಂಡ್ಸ್, ಕಾರ್ನಿಕೋಟೆನ್ ಒಂದು ಏನದು, ಕಾರ್ನಿಕೋಟೆನ್ ಅನ್ನೋದು ಒಂದು ಪೋಷಕ ಆಹಾರ. ಸೊ ಕಾರ್ನಿಕೋಟೆನ್ ನಾವು ಎಲ್ಲಿ ಉಪಯೋಗ ಮಾಡಿಸಬಹುದು? ಕಾರ್ನಿಕೋಟೆನ್ ನಾವು ಹೃದಯದ ಸ್ನಾಯುಗಳಲ್ಲಿ, ಆಮೇಲೆ ನಮ್ಮ ಸ್ನಾಯುಗಳ ಆರೋಗ್ಯದಲ್ಲಿ, ನಮ್ಮ ಶರೀರದಲ್ಲಿ ರಕ್ತನ ಒಳ್ಳೆ ರೀತಿಯಲ್ಲಿ ನಾವು ಓಡಿಸ್ಬೇಕಾದ್ರೆ ರಕ್ತ ಓಟದಲ್ಲಿ, ಆಮೇಲೆ ನಮ್ಮ ಮೆದುಳಿನ ಆರೋಗ್ಯದಲ್ಲಿ, ಆಮೇಲೆ ಗಂಡು ಮಕ್ಕಳ ಯೌನ ಆರೋಗ್ಯದಲ್ಲಿ ಕಾರ್ನಿಕೋಟೆನ್ ನಾವು ಉಪಯೋಗ ಮಾಡಿಸಬಹುದು. ಆಮೇಲೆ ಫ್ರೆಂಡ್ಸ್, ಒಮೆಗಾ ರಿಚ್ ಸೋರಿಯಾಸಿಸ್ ನಲ್ಲಿ, ಒಮೆಗಾ ರಿಚ್ ಸ್ಕಿನ್ ಸಮಸ್ಯೆಗಳ, ತ್ವಚೆ ಸಮಸ್ಯೆಯಲ್ಲಿ, ಒಮೆಗಾ ರಿಚ್ ನಮ್ಮ ಕೂದಲಿನ ಆರೋಗ್ಯದಲ್ಲಿ, ಒಮೆಗಾ ರಿಚ್ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ಸ್ ನ ಕಂಟ್ರೋಲ್ ಮಾಡಬೇಕಾದ್ರೆ, ಒಮೆಗಾ ರಿಚ್ ಹೃದಯದ ಆರೋಗ್ಯದಲ್ಲಿ, ಒಮೆಗಾ ರಿಚ್ ಹೆಣ್ಣು ಮಕ್ಕಳದಲ್ಲಿ ಈ ಇದು ತಿಂಗಳಿಗೆ ಪೀರಿಯಡ್ಸ್ ಬರೋದಲ್ಲ ಅಂತದ್ರಲ್ಲಿ ಒಮೆಗಾ ರಿಚ್ ವೆರಿಕೋಸ್ ವೇನ್ಸ್ ದಲ್ಲಿ, ಅಂಡ್ ಒಮೆಗಾ ರಿಚ್ ಪಿತ್ತಾಶಯದಲ್ಲಿ ಕಲ್ಲಿದ್ರೆ ಗ್ಯಾಲ್ ಬ್ಯಾಡಲ್ ಸ್ಟೋನ್ ನಲ್ಲಿ ಕೊಡಿಸಬಹುದು. ಸೊ ಈ ತರ ಒಮೆಗಾ ರಿಚ್ ಲಾಭಗಳು ನೋಡ್ತಾ ಇದೀವಿ. ಸೊ ನಮ್ಮ ಜೀರ್ಣ ಸಂಸ್ಥೆ ಆರೋಗ್ಯವಾಗಿ ಇರಬೇಕಾದ್ರೆ ಜೈಮರಿಚ್ ಕ್ಯಾಪ್ಸೂಲ್ ನ ಕೊಡಿಸಬಹುದು ಫ್ರೆಂಡ್ಸ್. ಆಮೇಲೆ ಕ್ಯಾಲ್ಸಿಯಂ ಲಾಭ ನಮ್ಗೆ ಎಲ್ರಿಗೂ ಗೊತ್ತು. ಕ್ಯಾಲ್ಸಿಯಂ ನಮ್ಮ ಮೂಳೆಗಳ ಆರೋಗ್ಯದಲ್ಲಿ, ಕ್ಯಾಲ್ಸಿಯಂ ನಮ್ಮ ಕೀಲ ಆರೋಗ್ಯದಲ್ಲಿ, ಕ್ಯಾಲ್ಸಿಯಂ ನರಗಳ ಆರೋಗ್ಯ, ಕ್ಯಾಲ್ಸಿಯಂ ಕ್ಯಾಲರೀಸ್ ಡ್ಯೂ ಟು ಮ್ಯಾಕ್ಸ್ ನಮ್ಮ ಥೈರಾಯ್ಡ್ ಸಮಸ್ಯೆಗಳಲ್ಲಿ. ಸೊ ಕ್ಯಾಲರೀಸ್ ಡ್ಯೂ ಟು ಮ್ಯಾಕ್ಸ್ ಮೂಳೆಗಳ ಆರೋಗ್ಯ, ಕೀಲಗಳ ಆರೋಗ್ಯ, ಆಮೇಲೆ ನರಗಳ ಆರೋಗ್ಯ, ನಮ್ಮ ಸ್ನಾಯುಗಳ ಆರೋಗ್ಯ, ಥೈರಾಯ್ಡ್ ಆರೋಗ್ಯ, ಪ್ರೆಗ್ನೆನ್ಸಿನಲ್ಲಿ ನಾವು ಕೊಡಬೇಕು ಕ್ಯಾಲರೀಸ್ ಡ್ಯೂ ಟು ಮ್ಯಾಕ್ಸ್ ನ. ಓಕೆ, ಇಂಥದ್ರಲ್ಲಿ ನಾವು ಕ್ಯಾಲರೀಸ್ ಡ್ಯೂ ಟು ಮ್ಯಾಕ್ಸ್ ನ ಉಪಯೋಗ ಮಾಡಿಸಬಹುದು. ಆಮೇಲೆ ಆರ್ಥೋರಿಚ್ ಕ್ಯಾಪ್ಸೂಲ್ ಇದೆ ಫ್ರೆಂಡ್ಸ್, ನ್ಯಾಚುರಲ್ ಪೇನ್ ಕಿಲ್ಲರ್ ಕ್ಯಾಪ್ಸೂಲ್, ನೋವನ್ನ ಕಡಿಮೆ ಮಾಡಬೇಕು. ಆದ್ರೆ ನಮ್ಮ ಕೀಳದಲ್ಲಿ ಈ ಕಾರ್ಟ್ಲೇಜ್ ಅನ್ನು ಬೆಡ್ ಒಣಗೋಗತ್ತಲ್ಲ ಅಂತದ್ರಲ್ಲಿ ಆ ಬೆಡ್ ನ ಕೀಳದಲ್ಲಿ ಆ ಬೆಡ್ ನ ಕಾರ್ಟ್ಲೇಜ್ ಅನ್ನೋ ಬೆಡ್ ನ ತಿರುಗಿ ತಯಾರು ಮಾಡ್ಬೇಕಾದ್ರೆ ಆರ್ಥೋರಿಚ್ ಪ್ಲಸ್ ನಾವು ಕೊಡಿಸಬಹುದು ಫ್ರೆಂಡ್ಸ್. ಆಮೇಲೆ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಪ್ರೋಟ್ರಿಚ್ ಡಬ್ಲ್ಯೂ, ಸರ್ವಸಾಧಾರಣ ಜನಗಳಲ್ಲಿ ಪ್ರೋಟ್ರಿಚ್ ಜನರಲ್, ಆಮೇಲೆ ಗ್ರೀನ್ ರಿಚ್ ಕ್ಯಾಪ್ಸೂಲ್ ಯಾರ್ಯಾರಿಗೆ ವೆಯ್ಟ್ ಜಾಸ್ತಿ ಇದೆಯೋ ಅಂತದ್ರಲ್ಲಿ ವೆಯ್ಟ್ ಲಾಸ್ ನಲ್ಲಿ ಸಹಾಯ ಮಾಡುತ್ತೆ, ಡಯಾಬಿಟಿಸ್ ನಲ್ಲಿ ಸಹಾಯ ಮಾಡುತ್ತೆ, BP ನಲ್ಲಿನೂ ಸಹಾಯ ಮಾಡುತ್ತೆ ಗ್ರೀನ್ ರಿಚ್ ಕ್ಯಾಪ್ಸೂಲ್. ಆಮೇಲೆ CCR ಕ್ಯಾಪ್ಸೂಲ್ ಕ್ಯಾನ್ಸರ್ ದಲ್ಲಿ ಕೊಡಿಸಬಹುದು. ಸೊ ಈ ತರ ಈ ಆರೋಗ್ಯದಲ್ಲಿ ಇರುವ 750 ರೂಪಾಯಿ ಮತ್ತೆ ಅದಕ್ಕಿಂತ ಕಡಿಮೆ ಇರುವ ಪ್ರಾಡಕ್ಟ್ ಗಳನ್ನ ನಾವು ನೋಡಿದೀವಿ. ಈಗ ನಾವು ನೋಡೋಣ ಕೆಮಿಕಲ್ ಫ್ರೀ ಪ್ರಾಡಕ್ಟ್, ಕೆಮಿಕಲ್ ಫ್ರೀ ಕಾಸ್ಮೆಟಿಕ್ ಅಂದ್ರೆ ಸೌಂದರ್ಯ, ನಮ್ಮ ತ್ವಚೆಯ ಸೌಂದರ್ಯಕ್ಕೋಸ್ಕರ. ಓಕೆ, ಇದು ಕೂದಲಿನ ಆರೋಗ್ಯ ರೋಸ್ ಮೇರಿ ಹೇರ್ ಸ್ಪ್ರೇ ಅಂದ್ರೆ ಕೂದಲಿನ ಆರೋಗ್ಯಕ್ಕೋಸ್ಕರ ರೋಸ್ ಮೇರಿ ಹೇರ್ ಸ್ಪ್ರೇ ಇದೆ. ಆಮೇಲೆ ರೋಸ್ ಮೇರಿ ಜಾಸ್ಮಿನ್ ಹೇರ್ ಆಯಿಲ್ ಇದೆ ಕೂದಲಿನ ಆರೋಗ್ಯಕ್ಕೋಸ್ಕರ. ಆಮೇಲೆ ಸೌಮ್ಯ ಹೇರ್ ಆಯಿಲ್ ಇದೆ ಕೂದಲಿನ ಆರೋಗ್ಯಕ್ಕೋಸ್ಕರ. ಈ ಮೂರು ನಾವು ಉಪಯೋಗ ಮಾಡಿಸಬಹುದು. ಆಮೇಲೆ ಚಿಕ್ಕ ಮಕ್ಕಳ ಮಸಾಜ್ಗೋಸ್ಕರ ಧನ್ವಂತರಿ ಬೇಬಿ ಮಸಾಜ್ ಆಯಿಲ್ ಇದೆ. ಆಮೇಲೆ ಗ್ರೀನ್ ಟೀ ಶಾಂಪೂ ಇದೆ, ಕೆಮಿಕಲ್ ಇಲ್ದಿರುವ ಗ್ರೀನ್ ಟೀ ಶಾಂಪೂ ನಮ್ಮ ಹತ್ರ ಇದೆ. ಆಮೇಲೆ ಸ್ಟ್ರಾಬೆರಿ ಫೇಸ್ ಸ್ಕ್ರಬ್, ಮೊಖನ ಒಳ್ಳೆ ರೀತಿಯಲ್ಲಿ ನಾವು ಬ್ರಷ್ ಮಾಡ್ಬೇಕಾದ್ರೆ, ಫೇಸ್ ನ ಸ್ಕ್ರಬ್ ಮಾಡ್ಬೇಕಾದ್ರೆ ಸ್ಟ್ರಾಬೆರಿ ಫೇಸ್ ಸ್ಕ್ರಬ್ ಇದೆ. ಆಮೇಲೆ ನೀಮ್ ಟರ್ಮರಿಕ್ ಅಂದ್ರೆ ಏನು? ನಿಂಬ ಮತ್ತೆ ಅರಸಿನದ ಫೇಸ್ ವಾಶ್ ಇದೆ, ನೀಮ್ ಅಂಡ್ ಟರ್ಮರಿಕ್ ಫೇಸ್ ವಾಶ್ ಇದೆ. ಆಮೇಲೆ ರೋಸ್ ಹನಿ ಫೇಸ್ ವಾಶ್, ಯೋಶರಿಚ್ ಸ್ನಾನದ ಸೋಪುಗಳು. ಸೊ 4 ಪ್ರಕಾರವಾಗಿ ಯೋಶರಿತ ಸ್ನಾನದ ಸೋಪುಗಳು ಇರುತ್ತೆ. ಸ್ಟ್ರಾಬೆರಿ ಸ್ಕ್ರಬ್ ಸೋಪ್ ಇದೆ, ಸಿದ್ಧಾರ್ಥ್ ಕಲ್ಪ್ ಸೋಪ್ ಇದೆ, ಚಾರ್ಕಲ್ ಸೋಪ್ ಇದೆ, ಅಂಡ್ ಸ್ಯಾಂಡಲ್ ಸೋಪ್ ಇದೆ. ಈ 4 ಪ್ರಕಾರದ ಸ್ನಾನದ ಸಾಬೂನುಗಳು, ಯೋಶರಿ ಸಾಬೂನುಗಳು ಇದೆ, ಇದನ್ನ ನಾವು ಕೊಡಿಸಬಹುದು. ಆಮೇಲೆ ಆಲ್ಮಂಡ್ ಹನಿ ನರಿಶಿಂಗ್ ಕ್ರೀಮ್ ಇದೆ. ಆಮೇಲೆ ಪೀಚ್ ಆಲಿವ್ ಲೈಟ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಇದೆ. ನಮ್ಮ ಪೌಡರ್ ಧನ್ವಂತರಿಯ ಮೊಗಕ್ಕೆ ಹಚ್ಕೊಳ್ಳೋ ಪೌಡರ್ ಇದೆ. ಆಮೇಲೆ ಧನ್ವಂತರಿ ಲಿಪ್ ಬಾಮ್ ನಮ್ಮ ಅಲ್ವಾ, ಇದಕ್ಕೆ ಏನಂತಾರೆ, ಅದರಲ್ಲಿನೂ ಲಿಪ್ ಬಾಮ್ ಇದೆ. ಆಮೇಲೆ ಫೋಮಿಂಗ್, ಸ್ನಾನ ಮಾಡುವಾಗ ಈ ಮುಖನ ಒಳ್ಳೆ ರೀತಿಯಲ್ಲಿ ಫೋಮಿಂಗ್ ಡೈಲಿ ಕ್ಲೀನ್ಸರ್ ಅಂತಾರೆ. ನಮ್ಮ ಮುಖದ ಚರ್ಮನ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡ್ಬೇಕಾದ್ರೆ ಫೋಮಿಂಗ್ ಡೈಲಿ ಕ್ಲೀನ್ಸರ್ ಇದೆ. ಆಮೇಲೆ ನಮ್ಮ ಏನಂತಾರೆ, ನಮ್ಮ ಅಡಿಗೆ ಮನೆಯಲ್ಲಿ ಒಂದು ಮಸಾಲ ತಗೊಂಡ್ ಬಂದಿದ್ವಿ, DGK ಕಿಚನ್ ಕಿಂಗ್ ಅಂತ. ಅಡಿಗೆ ಮನೆಯಲ್ಲಿ ನಮ್ಮ ಆಹಾರದಲ್ಲಿ ಈ ಮಸಾಲಾನ ಯೂಸ್ ಮಾಡಬಹುದು, DGK ಕಿಂಗ್. ಆಮೇಲೆ ನಮ್ಮ ಬಟ್ಟೆಗೋಸ್ಕರ ಸ್ಪಾರ್ಕ್ ಡಿಟರ್ಜೆಂಟ್, ಧನ್ವಂತರಿ ಅವರ ಸ್ಪಾರ್ಕ್ ಡಿಟರ್ಜೆಂಟ್ ಪೌಡರ್ ಇದೆ. ಆಮೇಲೆ ನಮ್ಮ ಟೈಲ್ಸ್ ಗಳು ಕ್ಲೀನ್ಸ್ ಮಾಡ್ಬೇಕಾದ್ರೆ, ನಮ್ಮ ಮನೆಯಲ್ಲಿ ಇರುವ ಟೈಲ್ಸ್ ಗಳನ್ನ ಕ್ಲೀನ್ ಮಾಡ್ಬೇಕಾದ್ರೆ ಫ್ಲೋರ್ ಕ್ಲೀನರ್ ಲಿಜಾಲ್ ಇದೆ. ಆಮೇಲೆ ಫ್ರೆಂಡ್ಸ್ ಡಿಶ್ ವಾಶ್, ನಮ್ಮ ಪಾತ್ರೆಗಳನ್ನು ತೊಳಿಬೇಕಾದ್ರೆ ಡಿಶ್ ವಾಶ್ ಬಾರ್ ಇದೆ, ಧನ್ವಂತರಿ ಅವರ ಡಿಶ್ ವಾಶ್.
ನಮ್ಮ ಗಾಳಿ ಮನೆಯಲ್ಲಿ ಫ್ರೆಶ್ ಆಗಿರ್ಬೇಕಾದ್ರೆ ಏರ್ ಫ್ರೆಶ್ನರ್ ಇದೆ. ಧನ್ವಂತರಿ ಅವರ ಹೋಮ್ ಕೇರ್ ನಲ್ಲಿ ಏರ್ ಫ್ರೆಶ್ನರ್ ಇದೆ. ಆಮೇಲೆ ನ್ಯಾಪ್ಥಾಲಿನ್ ಬಾಲ್ಸ್ ಇದೆ ಫ್ರೆಂಡ್ಸ್. ಲಾಂಡ್ರಿ ಅಂದ್ರೆ ಬಟ್ಟೆಗೆ ನಮ್ಮ ಬಟ್ಟೆ ಇರುತ್ತಲ್ಲ, ಬಟ್ಟೆಗೆ ಡಿಟರ್ಜೆಂಟ್, ಲಾಂಡ್ರಿ ಡಿಟರ್ಜೆಂಟ್ ಇದೆ. ಆಮೇಲೆ ಟಾಯ್ಲೆಟ್ ನಾವು ಕ್ಲೀನ್ ಮಾಡ್ಬೇಕಾದ್ರೆ ಟಾಯ್ಲೆಟ್ ಕ್ಲೀನರ್ ಇದೆ. ಧನ್ವಂತರಿ ಅವರ ಹ್ಯಾಂಡ್ ವಾಶ್ ಇದೆ. ಕೈ ತೊಳಿಬೇಕಾದ್ರೆ ಹ್ಯಾಂಡ್ ವಾಶ್ ಇದೆ ನಮ್ಮ ಹತ್ರ, ಧನ್ವಂತರಿ ಅವರ ಹ್ಯಾಂಡ್ ವಾಶ್. ಆಮೇಲೆ ನಮ್ಮ ಮನೆಯಲ್ಲಿ ಈ ಅಂದ್ರೆ ಕಾಪರ್ ಅಂಡ್ ಬ್ರಾಸ್ ಪಾತ್ರೆಗಳು ಇರ್ತಾವಲ್ಲ, ಕಾಪರ್ ಮತ್ತೆ ತಾಮ್ರ ಮತ್ತು ಬ್ರಾಸ್ ಪಾತ್ರೆಗಳನ್ನ ತೊಳಿಬೇಕಾದ್ರೆ ಕಾಪರ್ ಅಂಡ್ ಬ್ರಾಸ್ ಕ್ಲೀನರ್ ಇದೆ. ಈ ತರ ಮತ್ತೆ ಈಗ ಈ ನೆಕ್ಸ್ಟ್ ಏನಂತಾರೆ, ಜೈವಿಕ ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗಳು ಇದಾವೆ. ಸೊ ಈ ತರ ಫ್ರೆಂಡ್ಸ್, RPS ನಮ್ಮೆಲ್ರಿಗೂ ಗೊತ್ತು. RPS ನಾವು ಪ್ರಮೋಟ್ ಮಾಡಬಹುದು ಇದರಲ್ಲಿ. ಸೊ ಈ ತರ ಈ ಅಂದ್ರೆ ಈ ಏನಂತಾರೆ, ಅಗ್ರಿಕಲ್ಚರ್ ನಲ್ಲಿನೂ ನಮ್ಗೆ ಆರ್ಗಾನಿಕ್ ಅಂದ್ರೆ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಗಳು ಇರ್ತವೆ. ಸೊ ಈ ಹಲವಾರು ಪ್ರಾಡಕ್ಟ್ಸ್ ನಾವು ಇಲ್ಲಿ ಪ್ರಮೋಟ್ ಮಾಡ್ಬಿಟ್ಟು, ಓಕೆ, ಈ ಏನಂದ್ರೆ ನೋಡಿದ್ರೆ ಈಗ ಕಾಪರ್ ಅಂಡ್ ಬ್ರಾಸ್ ಎಷ್ಟು, ಓಕೆ, MRP ₹110 ಅಲ್ವಾ? ಇಂತದ್ದು ಕಡಿಮೆ ₹750 ಮತ್ತೆ ಅದಕ್ಕಿಂತ ಕಡಿಮೆ ಇರೋ ಪ್ರಾಡಕ್ಟ್ಸ್ ನಾವು ಎಷ್ಟು ಮಾರ್ತೀವೋ ಅಷ್ಟು ರಾಯಲ್ಟಿಗೆ ಮಾತ್ರ ನಮ್ಗೆ ಸಹಾಯ ಮಾಡುತ್ತೆ. ಯಾಕಂದ್ರೆ ನಾವು ದೊಡ್ಡ ಪ್ರಾಡಕ್ಟ್ ಮಾರಕ್ ಹೋದ್ರೆ ದೊಡ್ಡ ಪ್ರಾಡಕ್ಟ್ ನಾವು ಜನಗಳು ತಗೊಳಲ್ಲ. ಆದ್ರೆ ಚಿಕ್ಕ ಪ್ರಾಡಕ್ಟ್ ಕಡಿಮೆ ರೇಟ್ ನಲ್ಲಿ ಇರೋ ಪ್ರಾಡಕ್ಟ್ ಮಾಡಿದ್ರೆ ರಾಯಲ್ಟಿಗೆ ಸಹಾಯ ಆಗುತ್ತೆ. ಸೊ ಇಲ್ಲಿ ಈ ಸೆಷನ್ ನಿಂತೋಗ್ಬಿಡುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.